ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶತೈರಂಶಭಿಪ್ಲಾವಯನಮಾಮಾವಿರ್ಭೂಯಾತ್ ಅನ್ನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 107ನೆಯ ಪ್ರವಚನ. ಕೃಷ್ಣ ಹೇಳುವ ಧರ್ಮರಾಜನಿಗೆ ತಿಳಿಸಿಕೊಟ್ಟ ದಿನಚರಿ ಸದಾಚಾರ ಚಿಂತನೆ ಬಹಳ ಚೆನ್ನಾಗಿದೆ. ಎಲ್ಲ ಕ್ರಿಯೆಗಳನ್ನು ಶುದ್ಧವಾದ ಸ್ನಾನದಿಂದ ನಡೆಸಿಕೊಡಬೇಕು ಅನ್ನೋ ನೆಲೆಯಲ್ಲಿ ಕೃಷ್ಣ ಹೇಳಿದಾಗ, ಸ್ನಾನ ಮಾಡಲಿಕ್ಕೆ ತೆರಳಿ ಕೃಷ್ಣ ಸ್ನಾನ ಜಪ ತರ್ಪಣ ಎಲ್ಲ ಹೇಳುತ್ತಾ ಇದ್ದಾನೆ. ತುಂಬಾ ಖುಷಿ ಇದೆ. ಅಂದರೆ ಸ್ನಾನ ಮಾಡಿದ ನಂತರ ಏನು ಮಾಡುವುದು ಅಂತ ಕೇಳುವವರಿಗೆ ಕೃಷ್ಣನ ಉತ್ತರ ಸ್ನಾನ ಮಾಡಿದ ನಂತರ ಜಪ ಮಾಡುವುದು ಅಂತ ಹೇಳಲಿಕ್ಕೆ ಇಷ್ಟೇ. ಬೇರೆ ಯಾವುದೇ ಕೆಲಸಗಳು ಇರಲಿ, ಅದೆಲ್ಲವೂ ಮತ್ತೆ ನಿತ್ಯದ ಜಪಾನುಷ್ಠಾನಾದಿಗಳು ಮಾಡದೆ ಯಾವ ಕೆಲಸಗಳಿಗೂ ಅವಕಾಶವಿಲ್ಲ, ಮತ್ತೆ ಯೋಗ್ಯತೆಯೂ ಇಲ್ಲ. ಹಾಗೆ ಎಂಥ ವ್ರತ ನಿಯಮಗಳಿರಲಿ, ದೊಡ್ಡ ಮಟ್ಟಿನ ಪೂಜೆ ಪುನಸ್ಕಾರಗಳ ದಿನವೇ ಆಗಿರಲಿ, ನಿತ್ಯಾನ್ನಿಕಗಳನ್ನು ನಡೆಸಲೇಬೇಕು. ಹಾಗಾಗಿ ಕೃಷ್ಣ ಹೇಳುತ್ತಾನೆ, ನದಿ ತೀರದಲ್ಲಿ ಸ್ನಾನದ ವಿಲಾವರಿಗಳನ್ನೆಲ್ಲ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿಬಿಟ್ಟು ಧರ್ಮರಾಜನಿಗೆ ನೀರಿನ ಮೇಲೆ ಬಂದ ಬಳಿಕ ಮಾಡಬೇಕಾದಂತಹ ಕರ್ತವ್ಯಗಳೆಡೆಗೆ ತನ್ನನ್ನು ತಿಳಿಸಿ ಅರ್ಘ್ಯ ಪ್ರದಾನದವರೆಗೆ ನಾವು ಕೇಳಿದ್ದೇವೆ. ಮಂದೇಹ ರಾಕ್ಷಸರ ನಿವೃತ್ತಿಯಲ್ಲಿ ಹೇಗೆ ಅರ್ಘ್ಯ ಕೆಲಸ ಮಾಡಿದೆ ಎನ್ನುವುದು ಭಾರತ ಹೇಳುತ್ತದೆ ಅಂತ ಅರ್ಥ ಮಾಡಿಕೊಂಡೆವು. ಮತ್ತೊಂದು ಎಡೆಯಲ್ಲಿ ಕೃಷ್ಣ ಒಂದು ಮಾತು ಹೇಳುತ್ತಾನೆ, ಸೂರ್ಯನಿಗೂ ಒಂದು ಅರ್ಘ್ಯ ಇರಲಿ ಅಂತ. ಇದು ಸ್ಪೆಷಲ್. ಆ ಲೆಕ್ಕದಲ್ಲಿ ಕೇಳಲಿಕ್ಕೆ ಹೋದ್ರೆ ಅಥಾದಾಯ ಸುಪುಷ್ಪಾಣಿ ತಗೊಂಡೋಗ ಪುಷ್ಪ ತಗೊಂಡೋಗ್ಲಿಕ್ಕೆ ಹೇಳಿದ್ದಾನಲ್ಲ ಕೃಷ್ಣ. ಅದರಲ್ಲಿ ಕೆಂಪು ಬಣ್ಣದ ಹೂಗಳು ಇರಬೇಕು. ಕೃಷ್ಣ ಹೇಳಲಿಲ್ಲ ಶಬ್ದ ಯಾವುದು ಅಂತ, ಅದು ಬೇರೆ ಕಡೆ. ಅದನ್ನೆಲ್ಲ ಸ್ವಲ್ಪ ಗಮನಿಸಲಿಕ್ಕೆ ನಾನು ಬರೆದಿಟ್ಟಿದ್ದೇನೆ. ಕೆಲವು ಸೂತ್ರಗಳಲ್ಲೆಲ್ಲ, ಕಲ್ಪಸೂತ್ರಗಳಲ್ಲೆಲ್ಲ ಆ ಮಾತುಗಳು ಬರ್ತಾವೆ. ಅದನ್ನು ಗುರುತಿಸಿದ್ದೇನೆ. ಸಂಧ್ಯಾ ಸಮೀಕ್ಷೆ 3ರಲ್ಲಿ ಕೆಲವೆಲ್ಲ ಅದರ ಬಗ್ಗೆ ಹೆಚ್ಚು ಮಾತುಗಳನ್ನು ಆಡಿದ್ದೇನೆ. ಅಥಾದಾಯ ಸುಪುಷ್ಪಾಣಿ, ಮತ್ತೆ ಹೂಗಳನ್ನು ಕೈಗೆತ್ತಿಕೊಳ್ಳಬೇಕು. ಯಾವ ಕೈಯಲ್ಲಿ? 2 ಕೈಗಳಲ್ಲಿ ತುಂಬಿಸಬೇಕು. ತೋಯಂ ಅಂಜಲಿನ ದ್ವಿಜಃ, ಹೂಗಳ ಜೊತೆಯಲ್ಲಿ ನೀರನ್ನು ತಗೊಳ್ಳಿಕ್ಕೆ, ನೀರಿನ ಜೊತೆಯಲ್ಲಿ ಹೂವನ್ನು ತಗೊಳ್ಳಿಕ್ಕೆ ಅಂಜಲಿ ತುಂಬ, ಬೊಗಸೆ ತುಂಬ. ಆನಂತರ ಈ ನೀರನ್ನು, ಹೂವಿನ ನೀರನ್ನು ಒಟ್ಟಿಗೆ ಸೇರಿಕೊಂಡು ಪ್ರಕ್ಷಿಪ್ಯ ಪ್ರತಿ ಸೂರ್ಯಂಚ, ಸೂರ್ಯನಿಗೆ ಆಗಿದ್ದನ್ನು ಸೂರ್ಯನ ದಿಕ್ಕಿಗೆ, ಪೂರ್ವ ದಿಕ್ಕಿಗೆ ಇದನ್ನು ಹಾಕಿಕೊಳ್ಳಿಕ್ಕೆ ಉಂಟು. ಅರ್ಘ್ಯವನ್ನು ಕೊಡುವ ಹಾಗೆ ಈಗ ಪೂರ್ತಿಯಾದ ಕೈಸೆರೆಯ ನೀರನ್ನು ಹೂವಿನ ಜೊತೆಯಲ್ಲಿ ಸಮರ್ಪಿಸಲಿಕ್ಕೆ ಉಂಟು. ವ್ಯೋಮಮುದ್ರಾಂ ಪ್ರಕಲ್ಪಯೇತ್, ಇಲ್ಲಿ ವ್ಯೋಮ ಮುದ್ರೆಯನ್ನು ಮಾಡಲಿಕ್ಕುಂಟು ಅಂತ ಹೇಳುತ್ತಾನೆ. ವ್ಯೋಮ ಅಂದ್ರೆ ಆಕಾಶ. ಆಕಾಶ ಮುದ್ರೆ ಅನ್ನುವ ನೆಲೆಯಲ್ಲಿ ನಮಗೆ ಇವತ್ತು ಬಹಳ ಕಷ್ಟ ಸ್ಪಷ್ಟವಾಗಿ ಸಿಗುವಂಥದ್ದು. ಇಲ್ಲಿ ಹೂವನ್ನಿಟ್ಟುಕೊಳ್ಳಿರುವುದರಿಂದ ಹೂವಿನ ಮುದ್ರೆಯ ಬಗ್ಗೆ ಹೆಚ್ಚು ಒತ್ತು ಇಲ್ಲಿ ಕೊಡುತ್ತದೆ. ಹೂ ಆಕಾಶದ ತತ್ವದ ವ್ಯವಸ್ಥೆ. ಸ್ವಲ್ಪ ಪೂಜೆ ಪುನಸ್ಕಾರಗಳ ಬಗ್ಗೆ ಸ್ವಲ್ಪ ಹೆಚ್ಚು ಒತ್ತಿದ್ದವರಿಗೆ, ತಂತ್ರಗ್ರಂಥಗಳ ಅಧ್ಯಯನ ಇದ್ದವರಿಗೆ ಅರ್ಥ ಆಗುತ್ತೆ. ಉಪಚಾರದಲ್ಲಿ ಇದನ್ನು ನಾನು ಬರೆದಿದ್ದೇನೆ, ಮುದ್ರಾ ಸಮೀಕ್ಷೆಯಲ್ಲಿ ಸ್ವಲ್ಪ ಇದನ್ನು ಕೊಟ್ಟಿದ್ದೇನೆ. ಜಲಾದಿ ಜಲಾಂತ ಅಂತ ಕ್ರಮ ಅಂದ್ರೆ ಬಂದವನಿಗೆ ದೇವರಿಗೆ ಪಂಚೋಪಚಾರ ಪೂಜೆ ಪ್ರಧಾನ. ಹಾಗೂ ನಾನೊಂದು ಮಾತಾಡಿದ್ದೇನೆ. ಮತ್ತೆ ಉಪಚಾರಗಳು ಅಂತ ಹೇಳಿಕೊಂಡು, ಉಪಚಾರ ಪೂಜೆ ಅಂತ ಹೇಳಿಕೊಂಡೇ ಒಂದು ದೊಡ್ಡ ಎಪಿಸೋಡ್ ಧಾರಾವಾಹಿ ಪ್ರವಚನ ಮಾಧ್ಯಮದಲ್ಲಿ ಕೊಟ್ಟಿದ್ದೇನೆ. ಅದು ಸಿಗುತ್ತೆ, ನೋಡ್ಲಿಕ್ಕೆ ಬರುತ್ತೆ. ಹಾಗೆ ಉಪಚಾರಗಳು ಅಂದಾಗ ಸ್ನಾನ ಎನ್ನುವುದು ಪ್ರಧಾನ. ಹೌದು,
ಅದರೊಟ್ಟಿಗೆ ಸ್ನಾನಾನಂತರದಲ್ಲಿ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ, ಇದು ಪಂಚೋಪಚಾರ. ಇದು ಸ್ನಾನ ಮಾಡದವನಿಗೂ ಆಗ್ತದೆ. ಎಂತದ್ರಿ ಸ್ನಾನ ಮಾಡದೆ ಅಲ್ಲ, ಏನು ಕೇಳಿದ್ರೆ ಅಲ್ಲ ದೇವರಿಗೆ ಸ್ನಾನ ಬೇಕಾ? ಅಲ್ಲ ದೇವರು ಮೈಲಿಗೆ, ದೇವರಿಗೆ ಪಾಂಚಭೌತಿಕ ಶರೀರ ಉಂಟ. ಹಾಗಾಗಿ ದೇವರನ್ನು ಮೀಸುವುದು, ದೇವರು ಮೀಯುವುದು ಎನ್ನುವುದನ್ನು ಹೇಳಲಿಕ್ಕೆ ಹೋಗ್ಬೇಡಿ ಎಲ್ಲಿ ಸಹ. ಮತ್ತೆ ದೇವರು ಇರುವುದೇ ನೀರಿನಲ್ಲಿ, ನಾರಾಯಣ. ಸಲಿಲಂ ಸರ್ವಮಾ ಇದಂ ಅಂತ ಇಡೀ ಪ್ರಕೃತಿಯೇ ನೀರು, ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮಿಯೇ ನೀರಾಗಿದ್ದಾಗ ಹಾಗಾಗಿ ನಾರಾಯಣ ಏನು ಹೇಳುವುದು. ಅದರಿಂದ ನೀರಿನಲ್ಲೇ ಮುಳುಗಿದ್ ನಾನು ಕೇಳಿದ್ದುಂಟೊಮ್ಮೆ, ಮತ್ಸ್ಯನಿಗೆ ನೀವು ಎಂತ ಕೊಡ್ತೀರಿ, ಎಂತ ಕೊಡ್ತೀರಿ ಕೇಳುದು. ಎಂತ ಅರ್ಘ್ಯಂ ಸಮರ್ಪಯಾಮಿ, ಎಂತ ಅರ್ಘ್ಯಕ್ಕೆ ಎಲ್ಲಿ ಕೈ ಉಂಟು ಮತ್ಸ್ಯನಿಗೆ? ಪಾದ್ಯಂ ಸಮರ್ಪಯಾಮಿ, ಎಲ್ಲಿ ಕಾಲುಂಟು? ಮತ್ಸ್ಯ ರೂಪದ ಭಗವಂತನಿಗೆ ನೀವು ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಎಂತ ಆಚಮನ ಕೊಡುದು? ಅವು ಕುಡಿತಾನೆ ಇರುವುದಿಲ್ವಾ ಮೀನಾಗಿ ನೀರನ್ನು? ಅದು ಅವರ ಲೆಕ್ಕಾಚಾರದಲ್ಲಿ ಮತ್ಸ್ಯರೂಪನಿಗೆ ನೀವು ಸ್ನಾನದವರೆಗೆ ಏನು ಮಾತಾಡುವ ಹಾಗೆ ಇಲ್ಲ. ಯಾಕೆ ಅವನು ನೀರಿನಲ್ಲೇ ಇದ್ದಾನೆ, ಇನ್ನೇನಾದ್ರೂ ಮಾತಾಡಿ. ಅದು ಉಪಚಾರಗಳೆಲ್ಲ ತುಂಬಾ ಕಷ್ಟ. ನಾನು ಉಪಚಾರದ ಬಗ್ಗೆ ಒಂದು ಹಾಡಾಡಿದ್ದೇನೆ, ಆಗ ಇದನ್ನೆಲ್ಲ ಕೇಳಿದ್ದೇನೆ. ಏನು ಕೊಡ್ಲಿಕ್ಕೆ ಬರುತ್ತೆ, ಯಾವ ಉಪಚಾರ ಆಗುತ್ತೆ ದೇವರಿಗೆ, ಏನು ಕೊಡ್ಲಿಕ್ಕೆ ಬರುವುದಿಲ್ಲ. ಅರ್ಘ್ಯ ಇಲ್ಲ, ಪಾದ್ಯ ಮಾಡ್ತೇನೆ ಹೇಳಿದ್ರೆ ಎಲ್ಲಿಗೆ ಪಾದ್ಯ ಮಾಡೋದು? ತ್ರಿವಿಕ್ರಮ ರೂಪನ ಪಾದ್ಯಕ್ಕೆ ನಿಮ್ಮ ನೀರಾಗಲಿ ಕಾಲಿನ ಉದ್ದಾಗಲಿ ಅರ್ಥ ಉಂಟಾ? ಇಡೀ ಲೋಕದ ನೀರು ಒಟ್ಟು ಮಾಡಿದ್ರು ತ್ರಿವಿಕ್ರಮ ಪಾದ ತೊಳಿಲಿಕ್ಕೆ ಆಗುದಿಲ್ಲ ನಮಗೆ. ಅಂದ ಪಾದ್ಯ ಇಂಪಾಸಿಬಲ್. ಆಚಮನ ಪ್ರಶ್ನೆ ಇಲ್ಲ, ಬಿಡಿ, ಕುಡಿತಾ ಇರುವ ನೀರವನಿಗೆ ಇನ್ನೆಂತ ಹೇಳೋದು? ಸ್ನಾನ ಹೇಳ್ತೀರಾ? ಪ್ರಳಯ ಮಾಡಿದವನು ಸ್ನಾನದ ಕಥೆಯನ್ನು ಮತ್ತೆ ಏನು ಕೊಟ್ಟರು ಹಾಗೆ ಆಗುವುದಿಲ್ಲ. ಎಲ್ಲದರಲ್ಲಿ ಒಂದೇ ನಮನೆ. ಊಟ ಹಾಕ್ತೀರಿ ಹೇಳಿದ್ರೆ ರಾಮದೇವರು ನೋಡಿ ಬಂದಾಗ ದುರ್ವಾಸನಿಗೆ ಆ ಕ್ಷಣದೊಳಂಗೆಯಲ್ಲಿ ಪರಮಾನ್ನ ಬಡಿಸಿರುವ ಇವಗೇಕೆ, ಇವನೆಂತ ಮಾಡಿದ ಊಟ ಎಲ್ಲ ಕೊಡ್ತೀರಾ? ಅವನ ಕೈಯಲ್ಲೇ ಊಟ ಉಂಟು, ಪಂಚಭಕ್ಷ ಪರಮಾನ್ನ ಆಗಲೇ ಜಸ್ಟ್ ಕೈ ಎರಡಿಸಿದಾಗ ಊಟ ಬಂದಿದೆ. ಅದನ್ನ ನಮಗೆ ಏನು ಕೊಡ್ಲಿಕ್ಕೆ ಬರುವುದಿಲ್ಲ. ನಿಜವಾಗಿ ನಾವು ದೇವರಿಗೆ ಒಪ್ಪಿಸುವುದಾದರೆ, ನಮ್ಮದೇ ಆದದ್ದಾದರೆ, ನೀರು ನಮ್ಮದಲ್ಲ, ಬಾವಿದ್ದು ನಮ್ಮದಲ್ಲ. ಅಂದ್ರೆ ನಾವೇನು ನೀರನ್ನು ಬಾವಿ ಅಡಿಯಲ್ಲಿ ಇಟ್ಟದ್ದಿಲ್ಲ, ತೋಡಿದ್ದು ನಾವಿರ್ಬೋದು ಅಷ್ಟೇ. ಆದ್ರೆ ನೀರು ನಮ್ಮದಲ್ಲ, ಹಣ್ಣು ನಮ್ಮದಲ್ಲ, ಯಾವುದು ನಮ್ಮದಾಗಿರುವುದಿಲ್ಲ. ಹಣ್ಣು ನಮ್ಮದೇ, ನಾವೇ ಬಿತ್ತಿದ್ದು, ನಮ್ಮ ಅಜ್ಜನೇ ನೆಟ್ಟದ್ದು. ಹೌದು, ಬೀಜ ಯಾರದ್ದು ರೀ? ತಲೆ ಕೆಡಿಸ್ಬೇಕಾಗತ್ತೆ. ಈಗ ನಾವು ಬರುವಾಗ ಬೀಜ ಅಂದಿರ್ತೇವೆ, ದೇವರು ಬಿತ್ತಿದ್ದೇ ಬೀಜಗಳು. ಯಾರು ಅದನ್ನು ಮೊಳಕೆ ಹೊಡಿಸಿದ್ದು ಮುಂದುವರಿಸಿ ಬಂದಿದ್ದಾನೆ, ಮನು ಮರೀಚಿ ಮುನಿಗಳು ಎಲ್ಲ ಸೇರಿ. ಹಾಗೆ ಇದು ಯಾವುದು ನಮ್ಮದಲ್ಲ. ಹುಲ್ಲಾಗಲಿ, ಹೂವಾಗಲಿ, ಪತ್ರೆ ಆಗಲಿ, ಗಾಯ ಆಗಲಿ, ಯಾವುದು ನಮ್ಮದಲ್ಲ. ನಮ್ಮದಿರುವುದಾಗಿದ್ದರೆ ಒಂದೊಮ್ಮೆ ಉಪಚಾರಕ್ಕೆ ಸಮರ್ಪಿಸಲಿಕ್ಕೆ ಬರ್ತದಾದ್ರೆ ನಮನ ಅಷ್ಟೇ. ಕುಸಿದಿರುವ ನೆಲ ಹಿಡಿದು ಸಾಧನೆಯ ನಡೆಸುವ ಇವಾಗಿರಲಿ ನಮನ ಅಭಿವಾದನ ಅಂತ. ಒಂದೊಮ್ಮೆ ನಾವು ದೇವರಿಗೆ ಸಮರ್ಪಿಸುವುದಾಗಿದ್ರೆ ನಮಗೆ ಮಾಡಲಿಕ್ಕೆ ನಿಲ್ಲಿಕ್ಕೆ ಅವಕಾಶ ಕೊಟ್ಟ ಈ ನೆಲವನ್ನು ಎತ್ತಿ ಹಿಡಿದ ವರಾಹನಿಗೆ ಒಂದು ನಮಸ್ಕಾರ ಆದ್ರೂ ಹಾಕಿಬಿಡಿ ಅಂತ. ನಮ್ಮದೊಂದು ಕೊಡೋದಾದ್ರೆ ದೇವರಿಗೆ ನಮನ ಸಲ್ಲಿಸುವ. ಅದೊಂದು ಉಪಚಾರಗಳ ಬಗ್ಗೆ ಮಾತಾಡ್ತಾ ಬಂದವನಿಗೆ ಅತಿಥಿ, ಅವನಿಗೆ ಸ್ನಾನ ಮಾಡ್ತೇ ಕೇಳೋದ? ಸ್ನಾನ ಆಗಿ ಬಂದಿದ್ದೇನೆ ಹೇಳ್ತಾನೆ. ಅದು ಇತ್ತು ಹಿಂದೆ ಎಲ್ಲ ಹಳ್ಳಿಯಲ್ಲಿ. ಬೆಂದ್ರಗಟ್ಟೆ ಅಂತ ಇರ್ತದೆ, ಬಿಸಿ ನೀರಿನ ಅಂಡೆ ಇರ್ತದೆ, ಸ್ನಾನ ಮಾಡಲಿಕ್ಕೆ ಅವಕಾಶ ಇದೆ, ಅಭ್ಯಂಗ ಮಾಡಿಸ್ಲಿಕ್ಕೆ ಉಂಟು, ಕಡ್ಡಾಯ ಅಲ್ಲ. ಆದ್ರೆ ಅವನು ದಾರಿ ಹೋಗನಾದ್ರಿಂದ ಬರುವಾಗ ಮೇಲಿಗೆ ಆಗಬಹುದು, ಆಯಾಸ ಆಗಿರ್ತದೆ, ಫ್ರೆಶ್ ಆಗುತ್ತೆ ಸ್ನಾನದಿಂದ. ಆದ್ರೆ ದೇವರಿಗೆ ಅದು ಪ್ರಶ್ನೆ ಇಲ್ಲ. ಹಾಗಾಗಿ ಸ್ನಾನದವರೆಗೆ ಮಾತಾಡ್ಲಿಕ್ಕಿಲ್ಲ. ದೇವರನ್ನ ಮಂಡಲದಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗುತ್ತೆ, ಮಂಡಲಕ್ಕೆಲ್ಲ ಅಭಿಷೇಕ ಮಾಡ್ಲಿಕ್ಕೆ ಆಗತ್ತೆ. ಯಾರೋ ಇತ್ತೀಚೆಗೆ ಅಗ್ನಿಗುಂಡದಲ್ಲಿ ಅಭಿಷೇಕ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ನಾಟಕ ಶೋ. ಅಗ್ನಿಗುಂಡಕ್ಕೆ ಅಭಿಷೇಕ ಆಗ್ಲಿಕ್ಕೆ ಉಂಟ, ಎಲ್ಲ ಪಂಚಾಮೃತ ಅಭಿಷೇಕ ಹೇಳಿಕೊಂಡು ಎಲ್ಲ ಒಂದೊಂದು ಲೋಟ ಹಾಕ್ತಾ ಇದ್ರು ಅಷ್ಟೇ, ಹಾಲು ಮೊಸರು ತುಪ್ಪ ಎಲ್ಲ. ನಾನೇನು ಕೊಡಗಟ್ಲೆ ಹಾಕ್ಬೇಕು ಹೇಳುವುದಿಲ್ಲ, ಆದ್ರೆ ಇವ್ರು ಮಾಡುವ ನಾಟಕಕ್ಕೆ ಮಾಡುವಾಗ ನೀವು ಕೊಡಗಟ್ಲೆ ಹಾಕಿದ್ದು ಖುಷಿ ಆಗುತ್ತೆ ಅನ್ನುತ್ತದೆ. ದೊಡ್ಡ ಕುಂಡ ಮಾಡಿಕೊಂಡು ಬೆಂಕಿ ಭಾರಿ ಎಬ್ಬಿಸಿದ ನಂತರ ಮತ್ತೆ ಪಂಚಾಮೃತ ಅಭಿಷೇಕ. ಆಚಾರ್ಯರು ಮಧ್ವರಿಗೆ ಹೇಳಿದ್ದಾರೆ, ಪೂಜಾಚ ಕಾರ್ಯ ವಿಧಿವತ್ ಪೂರ್ವಂ ಸರ್ವೌತೇಶ್ವಪಿ ಅಂತ. ಏನು ಆಹುತಿಗಳನ್ನು ಕೊಡುವ ಮುಂಚೆ, ಹೋಮದ ಮುಂಚೆ ಪ್ರತೀಕದಲ್ಲಿ ಪೂರ್ಣವಾದ ಪೂಜೆ ಆಗಲಿ ಅಂದಿದ್ದಾರೆ. ಧನ್ವಂತರಿ ಹೋಮ ಆದ್ರೆ ಧನ್ವಂತರಿ ಪ್ರತೀಕವನ್ನಿಟ್ಟುಕೊಂಡು ಪೂಜೆ ಮುಗಿಸಿ ಮತ್ತೆ ಆಹುತಿ ಕೊಡಲಿಕ್ಕೆ ಕ್ರಮ. ಅದರ ಪ್ರತೀಕದ ಆರಾಧನೆಯನ್ನು ಕುಂಡದಲ್ಲೇ ಮಾಡಿಕೊಂಡು, ಅದಕ್ಕೂ ಒಂದು ಫ್ಯಾಷನ್ ಮಾಡಿದ್ದಾರ್ರಿ. ಗಮ್ಮತ್ತಂದ್ರೆ ಕೇಳಿದ್ರೆ, ಒಂದು ಕೋಲಿಗೆ ಏನೋ ಒಂದು ಕಟ್ಟಿ ಮಂಡೆ ಮುಸುಂಡೆಲ್ಲ ಮಾಡಿ ಆ ಕೋಲನ್ನು ಕುಂಡದಲ್ಲಿ ನೆಟ್ಟಿ ಅದರ ಮೇಲೆ ಎಲ್ಲ ಇವರದ್ದು ಪದಾರ್ಥಗಳ ಪ್ರಕ್ಷೇಪ ವಿಕ್ಷೇಪಗಳು. ಅಂದ್ರೆ ಕುಂಡದಲ್ಲಿ ಮೇಲೆದ್ದು ಬಂದಿದೆ ದೇವತೆ ಅಂತ ಹೇಳಿಕೊಳ್ಳುವ ನಾಟಕ ಮಾಡಿದ್ದಾರೆ. ಮತ್ತದು ಸುಟ್ಟೋಗ್ತಾ ಇದೆ, ಬೆಂಕಿ ಹೇಳ್ತಾ ಇದೆ. ಈ ಆಟ ನಾಟಕ ಎಲ್ಲ ಬೇಕಾ? ಏನು ಅರ್ಥ ಆಗುದಿಲ್ಲ ಇವರ ಕತೆ ನೋಡಿದ್ರೆ.
ಇರಲಿ. ಗತಾನುಗತಿಗೋ ಲೋಕ ನಲೋಕ ಪಾರಮಾರ್ಥಿಕ ಅಂತ ಪ್ರಮಾಣಬದ್ಧವಾದದ್ದು ಯಾರಿಗೂ ಬೇಡ. ಬರ್ತದೆ ಕಾಮಗಾರದ ಇಷ್ಟ ಬಂದಾಗಿ ಮಾಡುತ್ತಾರೆ, ದುಡ್ಡೊಂದು ಕೊಳ್ಳೆ ಹೊಡಿತಾರೆ ಅಷ್ಟು. ಆದ್ದರಿಂದ ಭಗವಂತನಿಗೆ ಉಪಚಾರ ಪ್ರಧಾನವಾದದ್ದು 5. ಯಾವುದೇ ಪ್ರತೀಕಕ್ಕೆ ಮಾಡಬೇಕಾದ್ದು ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ. ಇದು ಪಂಚಭೂತಗಳು ಸಮಾರಾಧನೆಯಲ್ಲಿ. ಅದರಲ್ಲಿ ಗಂಧ ಅದು ಪೃಥ್ವಿ ತತ್ವ, ಪುಷ್ಪ ಅದು ಆಕಾಶ ತತ್ವ, ಅದು ಧೂಪ ಅದು ವಾಯು ತತ್ವ, ದೀಪ ಅದು ಅಗ್ನಿ ತತ್ವ, ನೈವೇದ್ಯ ಅದು ನೀರೇ ಅಮೃತ, ನೈವೇದ್ಯ ಅದು ಜಲ ತತ್ವ. ಹೀಗೆ ಪಂಚಭೂತ ತತ್ವಗಳೇ ಭಗವಂತನ ಪ್ರಧಾನವಾದ ಉಪಚಾರ. ಇದೆಲ್ಲ ಸೀಕ್ರೆಟ್, ತಂತ್ರ ಸೀಕ್ರೆಟ್ಗಳಿವೆಲ್ಲ. ಇದಕ್ಕೆ ಸಮರ್ಪಣೆಗೆ ಪಂಚಭೂತಗಳ ತತ್ವಗಳ ಉಪಚಾರಗಳ ಸಮರ್ಪಣೆಗೆ ನಮ್ಮ 5 ಬೆರಳುಗಳು. ಅದು 2 ಕೈಯಲ್ಲಿ ಉಪಚಾರ ತೋರಿಸಲಿಕ್ಕುಂಟು. 5 ಬೀಜ ಮಂತ್ರಗಳಿವೆ. ಲಂ ಎನ್ನುವುದು ಪೃಥ್ವಿ ಬೀಜ ಮಂತ್ರ, ಅದು ರಂ ಎನ್ನುವುದು ಅಗ್ನಿ ಇದ್ದಾಗೆ, ಎಂ ಎನ್ನುವುದು ವಾಯು ಇದ್ದಾಗೆ, ಆನಂತರ ವಂ ಎನ್ನುವುದು ಅಮೃತ ಬೀಜ ಇದ್ದಾಗೆ, ಹಂ ಎನ್ನುವುದು ಆಕಾಶ ಬೀಜ. ಹಾಗಾಗಿ ಲಂ ಪೃಥಿವ್ಯಾತ್ಮನೆ ಗಂಧಂ ಕಲ್ಪಯಾಮಿ ಅಂತ ಹೇಳಿ ಕಿರುಬೆರಳ ತುದಿಯನ್ನು ಹೆಬ್ಬೆರಳ ತುದಿಯಿಂದ ತೀಡುವ ಮುಟ್ಟುವ ವ್ಯವಸ್ಥೆ. ಹಾಗಾಗಿ ಆಕಾಶಾತ್ಮನೆ ಪುಷ್ಪಂ ಕಲ್ಪಯಾಮಿ ಅಂತ ತೋರು ಬೆರಳಿನಿಂದ ಹೆಬ್ಬೆರಳನ್ನು ತೀಡುವ ವ್ಯವಸ್ಥೆ. ಇದು ಆಕಾಶ ತತ್ವ, ಆಕಾಶ ಮುದ್ರೆ ಹೆಬ್ಬೆರಳು, ಕಿರುಬೆರಳು ಪೃಥ್ವಿ ತತ್ವ. ಹಾಗಾಗಿ ಅಲ್ಲಿಂದ ಶುರುವಾಗುತ್ತೆ. ಎಂ ವಾಯುವಾತ್ಮನೆ ಧೂಪಂ, ಇದು ಧೂಪ ಮುದ್ರೆ ಆಗುತ್ತೆ. ರಂ ಅಗ್ನಿಯಾತ್ಮನೆ ದೀಪಂ, ಅದು ನಡು ಬೆರಳಿನಲ್ಲೇ ಆಗ್ತದೆ. ಆ ನಂತರ ವಮವಾತ್ಮನೆ ಅಮೃತಂ ಅಥವಾ ಟೊಮ್ ಅಂತ ಹೇಳ್ತಾರೆ ಇರಲಿ, ಇದು ಜಲತತ್ವದ್ದು ವ್ಯವಸ್ಥೆ. ಅನಾಮಿಕೆ ಅಲ್ಲಿಗೆ ಮುಗಿದು ಪಂಚೋಪಚಾರ ಮುಗಿಸಿ. ಹಾಗಾಗಿ ಆಕಾಶಾತ್ಮನೆ ಪುಷ್ಪಂ ಕಲ್ಪಯಾಮಿ ಅನ್ನುವಾಗ 3 ಬೆರಳುಗಳು ತೆರೆದಿರುತ್ತವೆ, 1 ಬೆರಳು ಹೆಬ್ಬೆರಳ ತುದಿಯನ್ನು ಬುಡವನ್ನು ಮುಟ್ಟಿರುತ್ತದೆ. ಹೀಗಾಗಿ ಅರಳಿ ನಿಂತ ಹೂವಿನಂತೆ ಅದು ನಮಗೆ ಸಣ್ಣಕ್ಕೆ ಮೊಗ್ಗು ಬೀರಿದ ಅರಳು ಹೂ ಪರಿಮಳವನ್ನು ಹೊರಗೆ ಸೂಸುವಂತೆ ಶುದ್ಧವಾಗಿ ಕಾಣುತ್ತದೆ. ಆದ್ದರಿಂದ ವ್ಯೋಮ ಮುದ್ರಾಂ ಪ್ರಕಲ್ಪಯೇತ್, ಅಂಜಲಿ ತುಂಬ ಹೂವನ್ನು ತುಂಬಿಸಿಕೊಂಡು ಅರ್ಗೆ ಕೊಡುವ ಮೂಲಕ, ಪ್ರಕ್ಷೇಪ ಮಾಡುವ ಮೂಲಕ ವ್ಯೋಮ ಮುದ್ರೆಯಲ್ಲಿ ಬರಬೇಕು ಅಂತ ಹೇಳುವ ಮೂಲಕ ಬಹಳ ಅದ್ಭುತವಾದ ಚಿಂತನೆ, ಬಹಳ ಸುಂದರವಾದ 1-2 ಕರಗಳು ಒಟ್ಟು ಸೇರಿದಾಗ ವ್ಯೋಮ ಮುದ್ರೆಯಲ್ಲಿ ನೆಲೆಗೊಂಡಾಗ ಬಹಳ ಚಂದವಾದ ಆಕಾಶ ತತ್ವದ ನೆಲೆಯಲ್ಲಿ ಹೂ ಆಗುವುದು ಆಕಾಶದಲ್ಲಿ. ಆದ್ರಿಂದ ಅದಕ್ಕೆ ಆಕಾಶ ಮುದ್ರೆ ಅಂತ ಕರೆದ್ರು ಅಂತ. ಮತ್ತೆ ಹೃದಯವೂ ಆಕಾಶವೇ, ಹೃದಯಾಕಾಶವೂ ವಿಶೇಷವಾಗಿದೆ. ಹಾಗೆ ಹೃದಯಾಕಾಶ ಇರುವುದು ನಿಮಗೆ ಹೃದಯದ ಕತೆ ಗೊತ್ತಿದೆ. ಮುಷ್ಟಿ ಹಿಡಿದ್ರೆ ಅದು ಹೃದಯ ಮುದ್ರೆ ಅಂತ ಅರ್ಥ. ತೋರು ಬೆರಳು ಎಲ್ಲ ಬೆರಳುಗಳು ಒಳಗೆ, ಹೆಬ್ಬೆರಳು ಹೊರಗೆ. ಮುಷ್ಟಿಯನ್ನು ಮಾಡುವ ರೀತಿಯಾಗಿದ್ರೆ 4 ಬೆರಳುಗಳನ್ನು ಹೆಬ್ಬೆರಳಿನಿಂದ ಟೈಟ್ ಮಾಡುವುದು, ಅದನ್ನು ಮುಷ್ಟಿ ಮುದ್ರೆ ಅಂತ ಕರೀತಾರೆ. ಅದನ್ನು ಹೃದಯ ಮಧ್ಯದಲ್ಲಿ, ಹೃದಯ ಇರುವುದು ಇಷ್ಟೇ, ಪ್ರತಿಯೊಬ್ಬರ ಮುಷ್ಟಿಯಷ್ಟು ದೊಡ್ಡದು ಅವನ ಹೃದಯ ಇದೆ. ಹಾಗಾಗಿ ಇದು ಹೃದಯ. ಇದೆಲ್ಲ ಶಾಸ್ತ್ರ ಯಾವತ್ತೇ ತಿಳಿಸಿಕೊಟ್ಟಿದ್ದಾರೆ ನೋಡಿ. ನೀವು ವೈದ್ಯಶಾಸ್ತ್ರಕ್ಕೆ, ವೈದ್ಯ ಲೋಕಕ್ಕೆ ಓಡಬೇಕಾಗೇ ಇಲ್ಲ. ಹೃದಯದ ಬದಿಯಲ್ಲಿ ತೋರಿಸುವಂತಹ ಹೃದಯ ಮುದ್ರೆ ಅವರವರ ಮುಷ್ಟಿಯಲ್ಲಿ ದೊಡ್ಡದಲ್ಲಿ ಆಯಾ ಹೃದಯ ಇದೆ ಅಂತ ಹೇಳೋದನ್ನು ಯಾವತ್ತೇ ಹೃದಯ ಮುದ್ರೆಯಲ್ಲಿ ಹೇಳಿ ಆಗಿದೆ ಅವರು. ಇವರ ಪಾಠಕ್ಕೆ ಅವರು ಬರಲಿಲ್ಲ, ಅವರ ಪಾಠಕ್ಕೆ ಇವರು ಕೇಳಲಿಲ್ಲ. ಆದ್ರಿಂದ ಯಾರಿಗೇನು ಗೊತ್ತಿಲ್ಲ ಆಗಿದೆ. ಎಲ್ಲಿದೆ ಹೃದಯ ಅಂತ ಹುಡುಕುವ ಕಥೆ ಆಗಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪ್ಯಧೋಮುಖಂ ಅಂತ. ಹೃದಯ ಇದೆ, ಕಮಲದ ಮೊಗ್ಗಿನಂತೆ ಕೆಳಮುಖವಾಗಿದೆ ನೋಡಿ. ಕೆಳಮುಖ ಚೂಪು, ಮೇಲ್ಮುಖ ಅಗಲ ಎನ್ನುವ ಹೃದಯದ ಕಥೆಯನ್ನು ಹೃದಯ ನಾವು ಮುಷ್ಟಿ ಮಾಡುವಾಗಲೂ ಕಾಣುತ್ತೆ. ಹಾಗೆ ನೋಡಿ, ಚೆನ್ನಾಗಿದೆ. ಕಿರುಬೆರಳು ಕೆಳಗಿರೋದ್ರಿಂದ ಸಣ್ಣದಿರುತ್ತೆ, ಹಿಬ್ಬೆರಳು ಮೇಲೆ ಕಾಣೋದ್ರಿಂದ ದೊಡ್ಡ ಮುಷ್ಟಿಯಾಗಿ ಕಾಣುತ್ತೆ. ಬಹಳ ಚಂದವಾದ ಹಿಂಡಿ ಹಿಪ್ಪೆ ಹಿಸುಕಿ ಮಾಡಿಕೊಳ್ಳತಕ್ಕಂತಹ ಹೃದಯವಂತಿಗೆ ಇರಬಾರದು ಅಂತ ತೋರಿಸಲಿಕ್ಕೆ ಅರಳುವ ವ್ಯವಸ್ಥೆಯಲ್ಲಿ ಹೃದಯ ಕಮಲವನ್ನು ಅರಳಿಸಿ ಮೇಲ್ಮುಖಗೊಳಿಸಿ ಅಲ್ಲಿಂದ ಭಗವದ್ ದರ್ಶನ ಮಾಡುವ ವ್ಯವಸ್ಥೆ. ಅದರಿಂದ ವ್ಯೋಮ ಮುದ್ರಾಂ ಪ್ರಕಲ್ಪಯೇತ್ ತಥೋ 12 ಕೃತ್ವಸ್ತು ಸೂರ್ಯಸ್ಯೇಕಾಕ್ಷರಂ ಜಪೇತ್. ಆ ನಂತರ 12 ಬಾರಿ ಸೂರ್ಯನ ಒಂದಕ್ಷರವನ್ನು ಚಿಂತನೆ ಮಾಡಲಿಕ್ಕೆ ಉಂಟು. ಇದೆಂತ ಸೂರ್ಯನ ಒಂದಕ್ಷರ ಏಕಾಕ್ಷರ ಮಂತ್ರ ಕೇಳಿದ್ರೆ ವಾದಿರಾಜರು ಹೇಳ್ತಾರೆ, ಸೂರ್ಯಸ್ಯೇಕಾಕ್ಷರ ಅಂದ್ರೆ ಅದು ಪ್ರಣವಮಯ ಅಂತ. ಹೇಗೆ ಏನು ಎಲ್ಲ ಹೇಳುವುದಿಲ್ಲ ಅವರು ನೋಡಿ. ಅದಕ್ಕೆ ನಾನು ಸೂರ್ಯ ಅಂತ ಹೇಳಿದ್ದು, ಸೂರ್ಯ ಒಟ್ಟು ಹೇಳಲಿಲ್ಲ, 3 ಅಕ್ಷರ ಒಟ್ಟು ಮಾಡಿ ಹೇಳಿದ್ದೇನೆ. ಸೂರ್ಯ ತತ್ಸವಿತು ವರೇಣ್ಯಂ ಅಂದಾಗೆ, ವರೇಣ್ಯಂ ಎನ್ನುವುದನ್ನು ವರೇಣ್ಯಂ ಬಿಡಿಸಿ ಹೇಳುವಾಗೆ ಕ್ಷೇತ್ರ ವಿಶ್ಲೇಷ ಅಂತಾರೆ. ಹಾಗೆ ಇಲ್ಲಿ ಸೂರ್ಯ, ಸೂರ್ಯ ಮೊದಲನೇದ್ದು ಉಕಾರ
ಸ್ವರಾಕ್ಷರದಿಂದ ಘಟಿತವಾದದ್ದು, ಎರಡನೇದ್ದು ಇಕಾರ ಘಟಿತವಾದದ್ದು, ಮೂರನೇದ್ದು ಅಕಾರ ಘಟಿತವಾದದ್ದು. ಅಂದ್ರೆ 3 ಇಲ್ಲಿ ಸ್ವರಾಕ್ಷರಗಳಿವೆ. ಆ ಇ ಉ ಆಯ್ತಲ್ಲ. ಅಲ್ಲಿಗೆ ಐವು ಎನ್ನುವುದೇ ಓಂಕಾರದ ಒಂದು ಸಮಷ್ಟಿಯ ವ್ಯವಸ್ಥೆ. ಅದರಿಂದ ಹೀಗೆ ಇಲ್ಲಿ ಸಕಾರವು, ರಕಾರವು, ಯಕಾರವು ಇದೆ ಅಂದ್ರೆ ಅದು ಸೃಷ್ಟಿಯನ್ನು, ಸಂಹಾರವನ್ನು, ಸ್ಥಿತಿಯನ್ನು ಹೇಳ್ತದೆ. ಯಾತಿ ಅಂತೇಳಿ ಯಮನವನ್ನು, ನಿಯಮನವನ್ನು, ಸ್ಥಿತಿಯನ್ನು ಉಲ್ಲೇಖ ಮಾಡಿದರೆ, ರಾ ಎನ್ನುವುದು ರಿಂಗ್ ಶೈ ಅಂತ ಚಿಂತನೆಯಲ್ಲಿ ನಾಶವನ್ನು ಹೇಳಿದ್ರೆ, ಸಾ ಎನ್ನುವುದು ಸರತಿ ಅಥವಾ ಸೃಷ್ಟಿಯನ್ನು ಉಲ್ಲೇಖ ಮಾಡಿದಾಗ ಸೃಷ್ಟಿ, ಸಂಹಾರ, ಸ್ಥಿತಿಗಳ ಈ 3 ಬೀಜಗಳು ಉ ಇ ಆಗಳು. ಇನ್ನೊಮ್ಮೆ ಹೇಳಿದ್ದೇನೆ ನಾನು ಸೀಕ್ರೆಟ್. ಅಕಾರ ಉಕಾರ ಮಕಾರ ಓಂಕಾರವನ್ನು ಬರ್ತದಲ್ಲ, ಇದನ್ನು ವಿಪರೀತವಾಗಿ ಅಲ್ಲಾಡಿಸಿದ್ರೆ, ಅಂಟಿಸಿದ್ರೆ, ಅಂದ್ರೆ ಉಕಾರವನ್ನು ಮೊದಲು ತನ್ನಿ, ಅಕಾರವನ್ನು ಮತ್ತೆ ಮಕಾರವನ್ನು ಮಧ್ಯೆ ಹಾಕಿ, ಅಕಾರವನ್ನು ಕೊನೆಗೆ ಹಾಕಿ ಏನಾಗ್ತದೆ? ಉಮಾ ಆಗ್ತದೆ. ಅಂದ್ರೆ ಪಾರ್ವತಿಯಲ್ಲಿ ವಿಚಿತ್ರ ಕಾಂಬಿನೇಷನ್ ಅಲ್ಲಿ ಓಂ ಇದೆ. ಉಮಾ ಎನ್ನುವುದು ಓಮಿನ ಮತ್ತೊಂದು ಕಾಂಬಿನೇಷನ್. ಮೊದಲು ಉ ಹಾಕಿದ್ದು, ಮತ್ತೆ ಮಾ ಹಾಕಿದ್ದು, ಮತ್ತೆ ಆ ಹಾಕಿದ್ದು. ಔಮಗಳನ್ನು ಸೇರಿಸುವ ರೀತಿಗಳು ಇಲ್ಲಿ ಇನ್ನೊಂದು ಬಗೆಯನ್ನು ಸೇರಿಸಿಕೊಂಡ್ರು 3 ಅಕ್ಷರವನ್ನು. ಈ 3 ಅಕ್ಷರದಲ್ಲಿ ಐವುಗಳೇ ಇದು ಮೊದಲ ಸೂತ್ರ. ಐವಣು ಮಹೇಶ್ವರ ಸೂತ್ರ, ಡಮರಲ್ಲಾಡಿಸುವಾಗ ಮಾಣಿ ಮೊದಲ ಸೂತ್ರ ಯಾವುದು? ಐವಣು. ಆ ಇ ಉ. ಐವಣು ತುಳುವಲ್ಲ, ನೀನು ಊಟ ಮಾಡಿ ಹೇಳಿದಾಗ ಉಣು ಅದಲ್ಲ. ಆ ಇವು ನ ಇತ್ತದು ಹೇಳೋ ರೀತಿ ಹೇಳಿಕೊಳ್ಳಿಕ್ಕೆ. ಐವು ಮೂರೇ ಸ್ವರದಲ್ಲಿ ಎಲ್ಲ ಮುಗಿಯಿತು. ಯಾಕೆಂದ್ರೆ ಆ ಈ ಸೇರಿದ್ರೆ ಆಗತ್ತೆ, ಆ ಉ ಸೇರಿದ್ರೆ ಓ ಆಗತ್ತೆ, ಮತ್ತೆ ಮುಂದಿನ 2 ಅಕ್ಷರಗಳು ಇಲ್ಲೇ ಹೊರಟುತ್ತೆ. ಆ 2 ಅಕ್ಷರಗಳಿಗೆ ಸೇರಿದ್ರೆ ಮತ್ತೆ ಇನ್ನೊಂದಾಗತ್ತೆ. ಹೂ ಆ ಎಲ್ಲ ಸೇರಿಕೊಂಡಾಗ ಹೂ ಆಗತ್ತೆ. ಎಲ್ಲಾ ಸಂಧಿಗಳು ಸ್ವರದಲ್ಲಿ ಇರುವುದು ಈ 3ರಲ್ಲಿ. ಅದರಿಂದ ಆ ಇವುಗಳ ಸಮಾವೇಶವೇ ಸೂರ್ಯ. ಉಯ್ಯ ಹಾಕಿದ್ರೆ ಸೂರ್ಯ ಆಗ್ತದೆ. ಅಕ್ಷರಗಳ ಆಚೀಚೆ ಹಾಕೋ ಕ್ರಮ ಅದ್ಭುತವಾಗಿದೆ. ಅದು ಲಿಪಿ ಸಮೀಕ್ಷೆಯಲ್ಲಿ ನನ್ನ ಅಕ್ಷರ ಕೃತಿಯಲ್ಲಿ ಕೆಲವು ಮಾತುಗಳು ಬಂದಿವೆ. ತುಂಬಾ ಅಕ್ಷರಗಳ ಬಗ್ಗೆ ದೊಡ್ಡ ಪ್ರಪಂಚವೇ ಇದೆ. ಮಾತೃಕೆಗಳ ಬಗ್ಗೆ ಹೇಳಿದ್ದಷ್ಟು ಉಳಿಯುತ್ತೆ. ಅಷ್ಟೆಲ್ಲ ಯಾಕೆ 51 ಅಕ್ಷರದಲ್ಲಿ ಇಲ್ಲದ್ದೇನಿಲ್ಲಲ್ಲ. ನಮಗೆ ಇಡೀ ಶಾಸ್ತ್ರ ಪ್ರಪಂಚ ಪೂರ್ತಿ ನೆಲೆಗೊಂಡದ್ದೇ ಅಲ್ಲಿ. ಅದನ್ನು ಉಪಯೋಗಿಸಿಕೊಳ್ಳಿಸುವ ರೀತಿ ನಾನೀಗ ಹೇಳಿದ ಉಮೆ ಮಾಡಿದ ಹಾಗೆ ಪ್ರಣವವನ್ನು 3 ಅಕ್ಷರದಲ್ಲಿ ನೋಡುವ ಕ್ರಮ. ಅಗ್ನಿಮೇಳೆ ಎಂದು ಶುರು ಆಗುವುದು ಎಷ್ಟು ಚೆನ್ನಾಗಿದೆ ನೋಡಿ. ಸುಸಹಾ ಸತಿ ಅಂತ ಇಕಾರದಲ್ಲಿ ನಿಲ್ಲುವುದು ಋಗ್ವೇದ ಐಕ್ಯ ಸೂಕ್ತಕ್ಕೆ ಬಂದಾಗ. ಹಾಗೆ ಶೇತೋರ್ ಜೇತ್ವ ಅಂತ ಶುರುವಾಗುವುದು ಯಜುರ್ವೇದ. ಸಮುದ್ರೋ ಬಂಧು ಅಂತ ಉಕಾರದಲ್ಲಿ ನಿಲ್ಲುವುದು. ನೀವೆಲ್ಲ ನೋಡೋ ರೀತಿ ನೋಡಿ ಹೇಗೆ ವೇದಗಳು ಶುರುವಾಗುವುದು ಆದಿಂದ ಈ ಅಲ್ಲಿ ನಿಲ್ಲುವುದು, ಈ ಇಂದ ಶುರುವಾಗುವುದು ಹೂ ಅಲ್ಲಿ ನಿಲ್ಲುವುದು. ಇದೆಲ್ಲ ಬೇಕು ಅಂತ ಮಾಡೋದಾ? ತನ್ನಷ್ಟೇ ಆಗಿದೆಯಾ? ಹೀಗೆ 12 ಬಾರಿ ಪ್ರಣವವನ್ನು ಜಪ ಮಾಡಿ ಅಂತ ಹೇಳಿದರು. ಜಪ ಮಾಡಿ ಮತ್ತೆ ತದಕ್ಷರಕ್ಷರಾದೀನಿ ತ್ರಿಕೃತ್ವ ಪರಿವರ್ತಯೇ ಪ್ರದಕ್ಷಿಣಂ ಪರಾಮರ್ಶ್ಯ ಮುದ್ರಯ ಸ್ವಮುಖಾಂತರೇ. ಈತ ಮಂದೇಹರ ನಾಶ ಮಾಡಿದ್ದಕ್ಕೆ, ದೋಷ ಬರದಂತೆ ಮಾಡಿಕೊಳ್ಳಿಕ್ಕೆ ಆತ್ಮ ಪ್ರದಕ್ಷಿಣೆ ಮಾಡಿಕೊಳ್ಳಿಕ್ಕೆ ಉಂಟು. ತನ್ನ ಸುತ್ತ ನೀರು ಹಾಕಲಿಕ್ಕೆ ಉಂಟು. ಅದನ್ನ ಪ್ರಣವದ 12 ಬಾರಿಯ ಜಪ ಮಾಡಿಕೊಂಡು ರಕ್ಷಣೆ, ಪ್ರಣವದ ಪ್ರಧಾನ ಅರ್ಥ ಅವರಕ್ಷೆ ಅಂತ, ರಕ್ಷಣೆ ಮಾಡುತ್ತೆ ಅಂತ, ರಕ್ಷಣೆಗೆ ದೇವರ ಹತ್ರ ಕೇಳಿಕೊಂಡು ಮತ್ತೆ 6 ಅಕ್ಷರದಿಂದ ಶುರುವಾಗುವ ಮಂತ್ರಗಳನ್ನು ಹೇಳಿ ಶುರು ಮಾಡಬೇಕು. 6 ಅಕ್ಷರದ ಯಾವುದಲ್ಲಿ? ಆಪೋ ಜ್ಯೋತಿ ರಸಹ ಅಂತ 6 ಅಕ್ಷರ. ಓಂಕಾರ ಸೇರಿಸ್ಲಿಕ್ಕೆ ಉಂಟು ಬಿಡಿ. ಆನಂತರ ಮುಂದುವರಿತದೆ ಜ್ಯೋತಿ ರಸೋ ಅಮೃತಂ ಬ್ರಹ್ಮ ಭೂರ್ಭುವ ಸ್ವಹ ಅಂತ ಹೇಳಿ ವ್ಯಾಹೃತಿಗಳ ಜೊತೆಯಲ್ಲಿ ಮತ್ತೆ ಅಮೃತಂ ಬ್ರಹ್ಮ ಎಲ್ಲಿ ಬರ್ತದೆ. ಆದ್ರಿಂದ ಇದನ್ನು ಶುರು ಮಾಡಿಕೊಂಡು ಹೇಳೋ ಮಂತ್ರ ಓಮಾಪೋ ಜ್ಯೋತಿ ರಸೋ ಅಮೃತಂ ಬ್ರಹ್ಮ ಭೂರ್ಭುವ ಸ್ವರೋಮ್ ಅಂತ ಈ ಮಂತ್ರ ಹೇಳಿಕೊಂಡು ಆತ್ಮ ಪ್ರದಕ್ಷಿಣೆ ಮಾಡಿಕೊಳ್ಳಿಕ್ಕೆ, ತನ್ನ ಸುತ್ತ ಅದನ್ನು ಹಾಕಿಕೊಳ್ಳಿಕ್ಕೆ ಬೇಕು ಅಂತ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಪ್ರದಾನ ಮಾಡಿ ಸೂರ್ಯನಿಗೂ ಪುಷ್ಪತೋಯಾಂಜಲಿಯನ್ನು ನೀಡಿ ಆತ್ಮ ಪ್ರದಕ್ಷಿಣೆ ಮಾಡಿ ಊರ್ಧ್ವಬಾಹು ತಥೋ ಭೂತ್ವ ಸೂರ್ಯಂ ಈಕ್ಷೇತ್ ಸಮಾಹಿತ. ಕೈ ಮೇಲೆ ಮಾಡಿಕೊಂಡು 2 ತೋಳನ್ನು ಮೇಲೆತ್ತಿಕೊಂಡು ಸೂರ್ಯನನ್ನು ನಿರೀಕ್ಷೆ ಮಾಡಬೇಕು ಬರ್ಲಿಕ್ಕೆ. ಇನ್ನು ಸೂರ್ಯ ಬರಲಿಲ್ಲ, ಬರಬೇಕಷ್ಟೇ. ಬರುವವರೆಗೆ ಕೈ ಮೇಲೆ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ. ಜಪ ಮಾಡುವುದಾಗಿ ಮೇಲೆ ನೋಡಿಕೊಂಡು ಕತ್ತು ತೋಳು ಮಾತ್ರ ಮೇಲೆ ಬಾಗಬೇಕಲ್ಲ, ಕತ್ತು ಮೇಲೆ ಮಾಡಲಿಕ್ಕೆ ಬರ್ತದೆ. ಬೇಡದ ಕತ್ತು ಕೆಳಗಿರಲಿ. 2 ಕೈಗಳನ್ನು ಮೇಲೆ ಮಾಡಿಕೊಂಡು ಜಪ ಮಾಡಲಿ. ಕೊನೆ ಪಕ್ಷ ತಲೆಗಿಂತ ಮೇಲೆ ಕೈ ಹೋಗದಿದ್ರು ಮುಖ್ಯವಾಗಿ ಕೈ ಕೆಳಗಿರಬಾರದು. ಊರ್ಧ್ವಬಾಹು
ಕೈ ಮೇಲಕ್ಕೆ ಬರಬೇಕು. ನಾಭಿಕೃತವಾದ ಕೈಯಲ್ಲಿಟ್ಟುಕೊಂಡು ಜಪ ಸಂಖ್ಯೆ ಮಾಡ್ತಾ ಸಹಸ್ರಕೃತ್ವ ಹಿಂದೆ ಹೇಳಿದ್ದಾನೆ 1000 ಬಾರಿ. ಸೂರ್ಯ ಬರುವವರೆಗೆ ಜಪ ಮಾಡಲಿಕ್ಕೆ, ಕೂತ್ಕೊಳ್ಳಿಕ್ಕಿಲ್ಲ. ತೋಳೆತ್ತಿ ಸಾಕಾಗ್ತದೆ ಆದ್ರೆ ತೋಳ ಮೇಲೆ ಇರಲಿ ಅಷ್ಟೇ, ಕೆಳಗೆ ಹೋಗೋದು ಬೇಡ. ತೋಳು ನೆಲಕ್ಕೆ ಬಿಡಬಾರದು, ತೋಳ ಮೇಲೆ ಇರಬೇಕು. ನೆಲಕ್ಕಿಂತ ಮೇಲಕ್ಕೆ ತೋಳಿದ್ದು, ನಿಂತುಕೊಂಡಿದ್ದು, ತಾನು ನಿಂತಿರಬೇಕು, ತೋಳು ನಿಂತಿರಬೇಕು, ತಾನು ನಿಂತಿರಬೇಕು. ಸೂರ್ಯನನ್ನು ನಿರೀಕ್ಷೆ, ಸೂರ್ಯನನ್ನು ನೋಡ್ಬೇಕು. ಇನ್ನು ಸೂರ್ಯ ಬಂದಿಲ್ಲ, ಬರಬೇಕಷ್ಟೇ. ಇನ್ನು ಮುಂದೆ ಸೂರ್ಯ ಬರುವುದನ್ನು ಹೇಳ್ತಾರ ಅವರು. ಹೇಗೆ ನೋಡ್ಬೇಕು ಸೂರ್ಯನಲ್ಲಿ ಕೇಳಿದ್ರೆ, ಸೂರ್ಯ ಬರಲಿಲ್ಲ ರೀ, ಸೂರ್ಯ ಮಂಡಲದ ನೆನಪುಂಟಲ್ಲ. ಹೌದು, ತನ್ನ ಮಂಡಲಸ್ತಮಾಂ ಧ್ಯಾಯನ್ ತೇಜೋಮೂರ್ತಿಂ ಚತುರ್ಭುಜಂ. ಈ ಒಂದು ಗೆರೆ ಸಾಕು ನನಗೆ ಇಡೀ ಜಪವನ್ನಲ್ಲಾಡಿಸ್ಲಿಕ್ಕೆ. ಇವತ್ತು ಈ ಗೆರೆಯಲ್ಲಿ ನಾನು ನಿಂತಿದ್ದೇನೆ. ನನ್ನ ಸಂಧ್ಯಾ ಸಮೀಕ್ಷೆಯ ಪೂರಣ ತತ್ವ ಇಲ್ಲಿದೆ. ನಾನು ಹೇಳಿದ್ದೇನೆ ಎಷ್ಟೋ ಜನರಿಗೆ, ಕೃಷ್ಣನೇ ಹೇಳಿದ್ದಾನೆ ಜಪ ಮಾಡಲಿಕ್ಕೆ. ಜಪದಲ್ಲಿ ಸೂರ್ಯಮಂಡಲ ಮಧ್ಯವರ್ತಿಯಾದ ನನ್ನನ್ನು ಧ್ಯಾನ ಮಾಡಲಿಕ್ಕೆ ಹೇಳಿದ್ದಾನೆ ಕೃಷ್ಣ ಅಂತ ಹೇಳಿದ್ದೆ. ಯಾರು ಕೇಳುವುದಿಲ್ಲ, ನಂಬುವುದು ಅದಕ್ಕಿಂತ ಮೊದಲಿಲ್ಲ. ಯಾಕೆ? ಕೃಷ್ಣ ನಂಬಿದ್ರಲ್ಲ ನಂಬುದು ನನ್ನನ್ನು. ಹಾಗಾಗಿ ನೋಡಿ, ಜಪ ಮಾಡುವಾಗ ಈಗ ವಿಷಯ ಇಷ್ಟೇ. ನಿಮಗೆ ನಾನು ಆಕ್ಷೇಪಗಳನ್ನು, ಪ್ರಶ್ನೆಗಳನ್ನು, ಪ್ರಕ್ಷೇಪಗಳನ್ನು ಹೇಳದೆ ಅರ್ಥ ಆಗುವುದಿಲ್ಲ ಈ ಗೆರೆಯ ಮೌಲ್ಯ. ಜಪ ಮಾಡಲಿಕ್ಕೆ ನಾವುಂಟು. ಎಲ್ಲಿ ಜಪ ಮಾಡಲಿಕ್ಕೆ? ಸೂರ್ಯಮಂಡಲ ಮಧ್ಯವರ್ತಿಯಾದ ದೇವತೆಯನ್ನು ಚಿಂತನೆ ಮಾಡಲಿಕ್ಕೆ. ಅದಕ್ಕೆ ಸಾರಭೂತವಾದ ತತ್ಸವಿತುಹು ವರೆಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾದಂತ ಮಂತ್ರ. ಈ ಮಂತ್ರಕ್ಕೆ ವ್ಯಾಹೃತಿ 3 ಸೇರಿದೆ, ಪ್ರಣವೂ ಸೇರಿದೆ. ಹೀಗೆ ಪಂಚಪಾದವಾದ ಮಂತ್ರ ಇದು ಅನ್ನುವುದು ನಮಗೆಲ್ಲ ಗೊತ್ತಿದೆ. ನಮಗೆ ವಿಶ್ವಾಮಿತ್ರ ಇದನ್ನು ಹೀಗೆ ಕಂಪೈಲ್ ಮಾಡಿಕೊಟ್ಟಂದ್ರೆ ಅವನು ಋಷಿ ಅಂತ ಹೇಳಿ ಜಪ ಮಾಡುತ್ತೇವೆ. ಈ ಜಪದ ಈ ಮಂತ್ರದ ಅರ್ಥ ಏನಿದೆ? ಏನನ್ನು ಹೇಳಿದೆ ಇದು? ಸವಿತುಹು ದೇವಸ್ಯ, ಸೂರ್ಯನನ್ನು ನಿಯಮಿಸುವ, ಅವನನ್ನು ಆಡಿಸುವ, ಅವನನ್ನು ಸೃಷ್ಟಿಗೆ ತಂದ, ಅವನ ಆರಾಧ್ಯನಾದ ದೇವನ ಅಂದ್ರೆ ನಾರಾಯಣನ, ಭಗವಂತನ ಇಟ್ಟುಕೊಳ್ಳಿ, ಹೌದು ಅಂತ ಹೇಳುವುದನ್ನು. ಭರ್ಗಃ ಧೀಮಹಿ, ತೇಜಸ್ಸನ್ನು ಧ್ಯಾನ ಮಾಡುತ್ತೇನೆ. ಎಂತಹ ತೇಜಸ್ಸು? ವರೆಣ್ಯ. ತತ್ ಇಲ್ಲಿಲ್ಲ, ಅದು ಅಲ್ಲಿದೆ, ಮುಗಿಲ ಮೇಲಿದೆ. ಹಾಗಾಗಿ ತತ್ ವರೆಣ್ಯಂ ಭರ್ಗಃ, ಆ ಭಯಂಕರವಾದ ಸುಡುವ ಶಕ್ತಿ ಇದೆ, ತೇಜಸ್ಸು. ಅದನ್ನು ನಾನು ಧೀಮಹಿ ಧ್ಯಾನ ಮಾಡುತ್ತೇನೆ. ತತ್ ಸವಿತುಃ ದೇವಸ್ಯ ವರೆಣ್ಯಂ ಭರ್ಗಃ, ಅದು ಸೂರ್ಯನ ಬೆಳಕಲ್ಲ, ಸೂರ್ಯನನ್ನು ಬೆಳಗಿಸುವವನ ಬೆಳಕದು. ಸವಿತುಃ ದೇವಸ್ಯ, ಇಲ್ಲಂದ್ರೆ ಸವಿತ್ರ ದೇವಸ್ಯ ಅಂತ ಸಿಂಗಲ್ ವರ್ಡ್ ಬರಬಹುದಿತ್ತು. ದೇವನಾದ ಸೂರ್ಯನ ಅಂತ. ಸೂರ್ಯ ದೇವನ ಅಲ್ಲ, ಹಾಗೆ ಹೇಳಿಬಿಡಿ ಅನುವಾದ ಮಾಡುವಾಗ. ಯಾಕೆ? ಅನುವಾದದಲ್ಲಿ ಬ್ರೇಕ್ ಇದೆ. ಸವಿತುಃ ದೇವಸ್ಯ 2 ವರ್ಡ್ ಇದೆ. ಸೂರ್ಯನ ದೇವನ, ಸೂರ್ಯನೇ ದೇವನು ಅಲ್ಲ, ಸೂರ್ಯನ ದೇವನ, ನನ್ನ ಅಪ್ಪನ, ಅವನ ತಂದೆಯ ಹೇಳುವಾಗ ಅವ ತಂದೆಯ ಅಂತ ಅರ್ಥ ಆಗುದಿಲ್ಲ. ಅವನ ತಂದೆಯ ಷಷ್ಠಿ ಉಂಟು, ಅವನ ಸಂಬಂಧವನ್ನು ಹೇಳಿದ್ದು ಗೊತ್ತಾಗುತ್ತೆ. ಸೂರ್ಯನನ್ನು ಬೆಳಗಿಸುವವನ, ಸೂರ್ಯನನ್ನು ಆಡಿಸುವವನ, ಸೂರ್ಯನನ್ನು ಸೃಷ್ಟಿಸಿದವನ ಬೆಳಕನ್ನು, ತೇಜಸ್ಸನ್ನು ನಾನು ಧ್ಯಾನ ಮಾಡುತ್ತೇನೆ. ಇದಕ್ಕೆ ಪೂರಕವಾಗಿ ಕೃಷ್ಣ ಒಂದು ಮಾತು ಹೇಳಿದ ಅರ್ಜುನನಿಗೆ, ಯದಾದಿತ್ಯಗತಂ ತೇಜಃ ಜಗದ್ ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜಃ ವಿದ್ಧಿ ಮಾಮಕಂ. ಶಬ್ದ ಅದುವೇ ಉಂಟು ನೋಡಿ. ಸೂರ್ಯನಲ್ಲಿರುವ, ಲೋಕವನ್ನು ಬೆಳಗಿಸುವ ಏನೊಂದು ನೀವು ಶಕ್ತಿಯನ್ನು ನೋಡ್ತೀರಿ, ಅದು ನಾನೇ, ಅದು ನನ್ನದೇ ಅಂದ. ಯದಾದಿತ್ಯಗತಂ ತೇಜಃ ಜಗದ್ ಭಾಸಯತೆ ಅಖಿಲಂ ಯತ್ ಚಂದ್ರಮಸಿ ಯಚ್ಚಗ್ನೌ, ಚಂದ್ರನಲ್ಲಿ ಆಗಲಿ ಅಗ್ನಿಯಲ್ಲಿ ಆಗಲಿ, ತತ್ ತೇಜ ವಿದ್ಧಿ ಮಾಮಕಂ, ಅದು ನನ್ನದು ಅಂತ ತಿಳ್ಕ. ಇನ್ನೊಂದು ಕಡೆಯಲ್ಲಿ ಹೇಳ್ತಾನ, ನೈವ ರಾಜನ್ ರವೇ ಶಕ್ತಿ ಅಂತ ಹೇಳಿಕೊಂಡು. ಎಲ್ಲಿ ಉಂಟು ಮಾರೆ ರವಿಗೆ ಸಾಮರ್ಥ್ಯ? ಪಾಚಿನಿ ಶೋಷಿನಿ ಚೈವ ಪ್ರಕಾಶಿನಿ ಅಂತ ಹೇಳಿಕೊಂಡು ಬಿಸಿ ಮಾಡುವ, ಒಣಗಿಸುವ, ಬೆಳಗಿಸುವ ಎಲ್ಲ ಶಕ್ತಿ ಎಲ್ಲಿ ಉಂಟು? ಇದೆಲ್ಲ ಅವನಿಗಿಲ್ಲ. ಮತ್ತೆ ಅದು ನನ್ನದೇ ಅಂತಾನೆ ದೇವರು. ಶಕ್ತಿ ಎಲ್ಲ ಅಲ್ಲಿರುವಂಥದ್ದು ನನ್ನದು ಅಂತ. ಹೀಗೆ ಅನೇಕ ಕಡೆಯಲ್ಲಿ ತಸ್ಯ ಭಾಸ ಸರ್ವವಿಧ ವಿಭಾತಿ ಅಂತ ವೇದವೂ ಹೇಳ್ತದೆ. ಭಗವಂತನ ತೇಜಸ್ಸಿನಿಂದಲೇ ಎಲ್ಲೋ ಬೆಳಗುವಂಥದ್ದು ಅಂತ. ಆದ್ರಿಂದ ಏನಾಯಿತು? ಈಗ ಸೂರ್ಯನಲ್ಲಿ ಕಾಣತಕ್ಕ ಸಾಮರ್ಥ್ಯ ವಿಶೇಷವನ್ನು, ಬೆಳಕನ್ನು, ಶಕ್ತಿಯನ್ನು, ತೇಜಸ್ಸನ್ನು ನಾವು ಧ್ಯಾನ ಮಾಡುತ್ತೇವೆ ಅಂತ. ಇಲ್ಲಿ ಎಲ್ಲಿಯೂ ಹೆಣ್ಣಿನ ಕತೆ ಇಲ್ಲ, ಹೆಣ್ಣು ದೇವತೆ ಹೇಳಿದ್ದು ಇಲ್ಲ. ನಡೆ ಗಾಯತ್ರಿ ಅಂತ, ಅಂದ್ರೆ 24 ಲೆಟರ್ಸ್ಗಳ ಛಂದಸ್ಸಿಗೆ, ಮೀಟರ್ಗೆ ಗಾಯತ್ರಿ ಅಂತ ಕರೀತಾರೆ. ನೀವು ಕುದುರೆ ಹೋಗುವ ಸ್ಟೆಪ್ಪಿನಂತೆ ಬರತಕ್ಕಂತ ಮಂತ್ರಕ್ಕೆ ಅಶ್ವಧಾಟಿ ಅಂತ ಕರೀದಿಲ್ವ? ಅದಕ್ಕೇನು ಅಲ್ಲಿ ಕುದುರೆ ಇಲ್ಲ. ಕುದುರೆ ಹೋಗುವಾಗೆ ಮೀಟರ್ಸ್ಗಳು, ಅಂದ್ರೆ ಶಬ್ದಗಳ ನಡೆಗಳು ಬಂದಿವೆ.
ಪ್ರೋಷ್ಠೀಶ ವಿಗ್ರಾಸು ನಿಷ್ಠಿ ಮನೋದ್ದತ ಹಾಗೆ ಹೇಳುವಾಗ ಸ್ಟೆಪ್ ಬೈ ಸ್ಟೆಪ್ 3 ಸ್ಟೆಪ್ ಹೋದಾಗೆ ಕುದುರೆ ಹೋದಾಗಿ ಕೇಳ್ತದೆ ಅಂತ ವಿಷಯ ಏನಿಲ್ಲ. ಹಾಗೆ ಕೆಲವು ವೃತ್ತಗಳು ಭುಜಂಗ ಪ್ರಯಾತ ಅಂತ ಉಂಟು, ಸ್ರಗ್ಧರ ಅಂತ ಉಂಟು ಹೆಸರುಗಳು. ಹಾಗೆ ಇದು ವೃತ್ತದ ಹೆಸರು ಅಷ್ಟೇ ಇರಲಿ. ಹೀಗೆ ಗಾಯತ್ರಿಯ ನಡೆ ಅದು ದೇವತೆಯ ವಿಷಯ ಅಲ್ಲ, ಏನಿಲ್ಲ ಇಲ್ಲಿ. ಅದು ಸೂರ್ಯಮಂಡಲ ಮಧ್ಯವರ್ತಿಯಾದ ಯಾರು ವಿಷಯ ಆಗ್ಬೇಕು ನಮಗೆ? ಅದಕ್ಕೆ ಅನೇಕ ಕಡೆಯಲ್ಲಿ ಉಪಪುರಾಣಗಳು ಬಂದಿವೆ, ತಂತ್ರಗಳು ಬಂದಿವೆ, ಸಂಹಿತೆಗಳು ಬಂದಿವೆ. ನಾನು ಎಲ್ಲೆಲ್ಲ ಬಂದಿದೆ ಆ ಚಿಂತನೆ ಎನ್ನುವುದನ್ನೆಲ್ಲ ಲೆಕ್ಕ ಹಾಕಿಟ್ಟಿದ್ದೇನೆ. ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟು ಬಿಟ್ಟಿದ್ದೇನೆ, ಜಯಮೂರ್ತಿಯನ್ನು ತೋರಿಸಿಬಿಟ್ಟಿದ್ದೇನೆ, ಹೇಗೆ ಉಂಟು ಅಂತ ಚಿತ್ರವೂ ಹಾಕಿದ್ದೇನೆ. ಈಗ ವಿಷಯ ಕೇಳಿದ್ರೆ ಆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನು ಹೇಗಿದ್ದಾನೆ ಅಂತ ನಮಗೆ ಬೇಕು. ಅದಕ್ಕೊಂದು ಮಾತುಂಟು, ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಅವನು ಕಮಲಾಸನದಲ್ಲಿ ಇದ್ದಾನೆ, ಪದ್ಮಾಸನದಲ್ಲಿ ಇದ್ದಾನೆ. ಇರಲಿ, ಅರ್ಥ ವಿಷಯ ಎಲ್ಲ ನೀವು ಸಂಧ್ಯಾ ಸಮೀಕ್ಷೆ ನೋಡಿ. ಕೇಯೂರವಾನ್, ಮಕರ ಕುಂಡಲವಾನ್, ಕಿರೀಟಿ. ಕೇಯೂರ ಅಂದ್ರೆ ತೋಳಬಂದಿ, ಮಕರ ಕುಂಡಲ ಅಂದ್ರೆ ಕಿವಿಯೋಲೆ, ಕಿರೀಟ ಅಂದ್ರೆ ತಲೆ ಮೇಲೆ ಇರ್ತದೆ, ಹಾರಿ ಎದೆಯಲ್ಲಿ ಇಳಿದಿರ್ತದೆ. ಹಿರಣಮಯ ವಪು, ಬಂಗಾರದ ಮೈಬಣ್ಣವನಂತ. ಅದಷ್ಟು ಅರ್ಥ ಮಾಡಿಕೊಳ್ಳಿ. ಹಳದಿ ಮಿಶ್ರಿತ ಕೆಂಪು ಬಣ್ಣದಲ್ಲಿ ಇದ್ದಾರೆ ಅಂತ ಆಯ್ತು. ಇದು ಸೂರ್ಯ ಅಲ್ಲ, ಸೂರ್ಯಮಂಡಲ ಮಧ್ಯವರ್ತಿ, ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣಮಯ ವಪು ಧೃತ ಶಂಖ ಚಕ್ರ. ಕೈಯಲ್ಲಿ ಶಂಖಚಕ್ರ ಇಟ್ಕೊಂಡಿದ್ದಾನೆ. ದಯಟ್ ಮಾತು ಮುಗೀತಲ್ಲಿ. ಈಗೇನಾಯ್ತು ಕೇಳಿದ್ರೆ ವಿಷಯ, ಚಕ್ರಶಂಖ ಹಿಡಿದಿದ್ದಾನೆ ಬಂದಿದೆ, ಆದ್ರಿಂದ 2 ಕೈ ಅಂತ. 4 ಕೈ ಉಂಟಾ ಇಲ್ವಾ ದೇವರದ್ದು? 2 ಕೈಯ? ಇಷ್ಟನ್ನು ಹೇಳಿಕೊಂಡು ಎಲ್ಲರೂ 2 ಕೈ ಅಂತ ಮಾತಾಡಿದ್ರು. ಇನ್ನೊಂದು ಮಾತು ಬರುತ್ತೆ ಮತ್ತೊಂದು ಕಡೆಯಲ್ಲಿ, ಪ್ರೋದ್ಯದಾದಿತ್ಯ ವರ್ಣಚ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ರಶಂಖ ಧರೋಂಗಸ್ತ ದೋರ್ದುಯೋಧೇವಚ. ನೋಡಿ, ಸೂರ್ಯಮಂಡಲ ಮಧ್ಯಗಃ, ಸೂರ್ಯಮಂಡಲ ಮಧ್ಯೆಯಲ್ಲಿದ್ದಾನೆ. ಚಕ್ರಶಂಖ ಧರಃ ಅಂಗಸ್ತ ದೋರ್ದ್ವಯ. ನೋಡಿ, ಚಕ್ರಶಂಖ ಧರಃ ಅಂತ ಅಲ್ಲಿ ಉಂಟು, ಕೈಯಲ್ಲಿ ಚಕ್ರಶಂಖ ಹಿಡಿದಿದ್ದಾನೆ ಅಂತ. ಅಂಕಸ್ತ ದೋರ್ದ್ವಯ, ತೊಡೆ ಮೇಲೆ 2 ಕೈ ಉಂಟು ಅಂತ ಬಂದಿದೆ. ಈಗ ಅಂಕಸ್ತ ದೋರ್ದ್ವಯ, ತೊಡೆ ಮೇಲೆ 2 ಕೈ ಇದೆ, 2 ಕೈಯಲ್ಲಿ ಚಕ್ರಶಂಖ ಹಿಡಿದಿದ್ದಾನೆ ಅಂತ. ಈಗ ಅರ್ಥ ಮಾಡಿ, ಇಲ್ಲೇ ಸಿಕ್ಕಿಬಿದ್ರು ಎಲ್ಲರೂ. ಅಲ್ಲಿ ಮುಗಿದೋಯ್ತು. ಇಷ್ಟೇ ಎಲ್ಲ ಗೊತ್ತಿರೋದು ಎಲ್ಲರಿಗೂ. ಈಗ ಕೆಲವರಿಗೆ ಕನ್ಫ್ಯೂಸ್. ಈಗ ಅವರಿಗೆ 2 ಕೈಯ? ಇಲ್ಲ, 4 ಕೈ. ಅಂಕಸ್ತ ದೋರ್ದ್ವಯ ಉಂಟಲ್ಲ, ಅದಕ್ಕೆ ಇವರು ಅರ್ಥ ಮಾಡ್ತಾರೆ ಅಂಕಸ್ತ ದೋರ್ದ್ವಯ ಅಂದ್ರೇನೆ ಧೃತಶಂಖ ಚಕ್ರ ಏನು ಸರಿ ಅಂತ. ಯಾಕೆಂದ್ರೆ ಅಂಕ ಅಂದ್ರೆ ತೊಡೆ, ತೊಡೆ ಮೇಲೆ 2 ಕೈ ಉಂಟು ಹೇಳಿದ್ರೆ ಅವನು ಕೂತಾಗ 2 ಕೈ ಉದ್ದ ಅಲ್ವ ಅವನದ್ದು, ಆದ್ರಿಂದ ತೊಡೆ ಮೇಲೆ ಈಗಿತ್ತಂತೆ 2 ಕೈ, ಅದರಲ್ಲಿ ಮೇಲೆ ಚಕ್ರ ಹೆಂಗೆ ಹಿಡಿದಾನೆ ಅಂದ್ರೆ 2 ಕೈಯಲ್ಲಿ ಸುಧಾರಿಸಿದವರಿದ್ದಾರೆ ಎಲ್ಲ ಇವನನ್ನು. ಮತ್ತೆ ಗದಾಪದ್ಮ ಹೇಳಲೇ ಇಲ್ಲ, ಎಲ್ಲಿ ಶಬ್ದವೇ ಇಲ್ಲ. ಆದ್ರಿಂದ ಗದಾಪದ್ಮ ಇಲ್ಲವೇ ಇಲ್ಲ. ಕೆಲವರು 2 ತೋಳನ್ನು ಸುಮ್ಮನೆ ರೆಸ್ಟ್ ಮಾಡಿದ್ದಾನೆ ತೊಡೆಯಲ್ಲಿ, ಹಾಗೆ ಮಾಡಿ ಪಿಕ್ಚರ್ ಮಾಡಿಟ್ಟಿದ್ದಾರೆ. ನಾನೊಂದು 1000 ಸರ್ತಿ ಹೇಳಿದ್ದೇನೆ, 2 ಕೈ ಅಲ್ಲ 4 ಕೈ. ಯಾಕೆಂದ್ರೆ ಕೃಷ್ಣ ಇಲ್ಲಿ ಹೇಳುತ್ತಾ ಇದ್ದಾನೆ, ತೇಜೋ ಮೂರ್ತಿಂ ಚತುರ್ಭುಜಂ ಅಂದಿದ್ದಾನೆ, 4 ತೋಳು ಉಂಟೆ. ಈಗ ಚಕ್ರಶಂಖ ಗದಾಪದ್ಮದ ಕತೆ. ನಾನಂತೂ ಚಕ್ರಶಂಖ ಗದಾಪದ್ಮ ಅವನ ಕೈಯಲ್ಲಿ ಉಂಟು ಅಂತ ಹೇಳುವ ಪ್ರಮಾಣ ಇತರಗಳನ್ನು ಕೊಟ್ಟಿದ್ದೇನೆ. ಇಷ್ಟ ಆಯ್ತಲ್ಲ, ಮಹಾಭಾರತದಲ್ಲಿ ಇಷ್ಟು ಗೆರೆ ಬಂತಲ್ಲ. ಈಗ ಬೇರೆ ಕಡೆ ಪ್ರಮಾಣದಲ್ಲಿ ಚಕ್ರಶಂಖ ಗದಾಪದ್ಮ ಧರ್ಮ ಶಬ್ದ ಆಗಿದ್ದನ್ನು ತೋರಿಸಿಕೊಟ್ಟಿದ್ದೇನೆ, ಸ್ಮೃತಿಕಾರರಲ್ಲಿ ಹೇಳಿದ್ದು. ಇಲ್ಲಿಯೇ ಹೇಳುತ್ತೇನೆ. ಈಗ ನೋಡಿ, ಕೃಷ್ಣ ಹೇಳುತ್ತಾನೆ ಇಲ್ಲಿ ನೋಡಿ, ಕೃಷ್ಣ ಹೇಳುತ್ತಾನೆ ಧರ್ಮರಾಜನಿಗೆ, ತಾನು ಮಂಡಲಸ್ಥ ಮಾಂ ಧ್ಯಾಯನ್ ಅಂತಾನೆ. ಸೂರ್ಯಮಂಡಲದಲ್ಲಿ ಅವನನ್ನು ಧ್ಯಾನಿಸುತ್ತಾ ಹೇಳಲಿಲ್ಲ, ನನ್ನನ್ನು ಧ್ಯಾನಿಸುತ್ತಾ ಅಂದ. ಹಾಗಾದ್ರೆ ಕೃಷ್ಣ ಯಾರು? ಕೃಷ್ಣ ಹೇಗಿದ್ದಾನೆ ಹೇಳಿ ನೀವು? ಕೃಷ್ಣ ಹೇಗಿದ್ದಾನೆ? ಕೃಷ್ಣ ಬಾರ್ಕೋಲು ಹಿಡಿದಿದ್ದಾನೆ ಕುದುರೆ ಓಡಿಸ್ಲಿಕ್ಕೆ. ಅದು ಯಾವಾಗ? ಅರ್ಜುನನ ಸಾರಥ್ಯ ಮಾಡಿದಾಗ. ಇಡೀ ದಿನ ಸಾರಥ್ಯ ಮಾಡ್ತಾ ಇದ್ನ ಅವ. ದ್ವಾರಕೆಯಲ್ಲಿ ಎಲ್ಲರನ್ನು ಮೇಯಿಸುವ ಕೆಲಸ ಅವನಿಗೆ. ಹಾಗಿದ್ರೆ ನೀವು ಗೋಕುಲಕ್ಕೆ ಹೋಗಿ ಕೃಷ್ಣ ನೋಡ್ಲಿಕ್ಕೆ. ಅಲ್ಲಿ ಅವನ ಹತ್ರ ಚಾಟಿ ಇತ್ತು, ಬಾರ್ಕೋಲಿತ್ತು, ಗೋಲಿತ್ತು, ದಂಡ ಇತ್ತು, ದನವನ್ನು ಮೇಯಿಸ್ಲಿಕ್ಕೆ ಹೇಳಿ. ಕೊಡಲಿತ್ತು ಕೂಗ್ಲಿಕ್ಕೆ ದನವನ್ನು ಅಂತ ಕರೀರಿ. ಕೃಷ್ಣ ಹೇಗಿದ್ದ ಅಂತ ನೋಡುವುದು ಬಂದಾಗ ಹೋದಾಗ. ಕೃಷ್ಣ ಬಂದಾಗ ಹೇಗಿದ್ದ? ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ತ್ರಿವತ್ಸ ಲಕ್ಷ್ಮಣಗಳ ಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ವಯೋಧ ಸೋಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿವಿರ್ ವಿರೋಚಮಾನಂ ವಸುದೇವ ಐಕ್ಷತ. ಹುಟ್ಟುವಾಗ ಕೃಷ್ಣ 4 ಕೈಯಲ್ಲಿ ಹುಟ್ಟಿದ್ದಾನೆ. ಚಕ್ರಶಂಖ ಗದಾಪದ್ಮ ಇತ್ತು. ಅಲ್ಲಿ ಹೇಳುವಾಗ ಶಂಖ ಗದಾದಿದಾಯುಧಂ ಅಂತ ಒಂದು ಸೈಡ್ ಮಾತ್ರ ಹೇಳಿದ್ದಾರೆ, ಆದ್ರೆ ಆದಿ ಶಬ್ದ ಹಾಕಿದ್ದಾರೆ. ಪುಣ್ಯಕ್ಕೆ ತಪ್ಪಿಸಿಕೊಂಡು ಹೋಗಲಿಲ್ಲ ಅವರು.
ಹೇಳದಿದ್ದದ್ದು ಹೇಳಿದ್ದಾರೆ ಗದೆ ಅನ್ನೊಂದು. ಅದರಿಂದ ಚಕ್ರಶಂಕ ಗದಾ ಪದ್ಮ ಕೃಷ್ಣನ ಕೈಯಲ್ಲಿ ಬರುವಾಗ ಇತ್ತು. ವಾಮನ ಹುಟ್ಟುವಾಗಲೂ ಹಾಗೆ ಇತ್ತು. ಅದಿತಿ ನೋಡುವಾಗ ಮತ್ತೆ ಪಡಕ್ಕೆ ಮಾಮೂಲಿ ಆದ ಮಗುವಾಗಿ ಹುಡುಗಾದ. ಬರುವಾಗ 4 ಕೈಯಲ್ಲಿ ಬಂದಿದ್ದಾನೆ. ಇದು ಸೀಕ್ರೆಟ್, ಎಷ್ಟು ಜನ ಹೇಳೋದಿಲ್ಲ ವಾಮನ ಚರಿತ್ರೆ ಹೇಳುವವರು. ನಾನು ಅದಕ್ಕೆ ಹೇಳಿದ್ದೀನಿ, ನಿಮ್ಗೆ ಗೊತ್ತಿರಲಿ ಅಂತ. ಅವನೇ ಕೃಷ್ಣ ಆಗಿ ಬಂದದ್ದು, ಅವಳೇ ಅದಿತಿ, ಈಗ ದೇವತಕಿ. ಇಲ್ಲಿ ಸಹ 4 ಕೈಯಲ್ಲಿ ಬಂದ. ಆಭರಣಗಳೆಲ್ಲ ಇದ್ವು. ಮತ್ತೆ ಹೊತ್ಕೊಂಡು ಹೋಗ್ಲಿಕ್ಕೆ ಹೇಳಿದ, ವಸುದೇವ ಅಂತ ಹೊತ್ಕೊಂಡು ಹೋದ. ಯಶೋದೆಯಲ್ಲಿ ಬಿಡ್ಲಿಕ್ಕೆ ಹೇಳಿದ, ಬಿಟ್ಟ. ಅಲ್ಲಿ ಎದ್ದಾಗ ಕೃಷ್ಣ ಏನಿಲ್ಲ, 2 ಕೈ, ಆಯುಧಗಳೆಲ್ಲ ಇಲ್ಲ. ಗಮ್ಮತ್ ನೋಡಿ, ಯಶೋದೆಯ ಮನೆಯಲ್ಲಿ ಕೃಷ್ಣನಿಗೆ 4 ಕೈ ಇರಲಿಲ್ಲ, ಅವ ತೋರಿಸ್ಲಿಲ್ಲ. ಕಾಲಿಯ ಮರ್ದನಾಗುವಾಗ ತೋರಿಸಿದ್ದಾನೆ, ಒಳಗೆ ಅಂತ ಹೇಳಿದ್ದೆ ನಾನು ಸಹ, ಅದು ಅರ್ಥ. ನೀರೊಳಗೆ ಕಾಲಿಯನ್ನ ಮಡದಿಯರಿಗೆ, ಪರಿವಾರದವರಿಗೆ. ಮೇಲಕ್ಕೆ 2 ಕೈ ತೋರಿಸಿದ ಮತ್ತೆ ಬರುವಾಗ ಗೊಲ್ಲರಿಗೆ. ಮತ್ತೆ ಇಲ್ಲಿ ಪೌಂಡ್ರಕ ನೋಡಿ, ಡೂಪ್ಲಿಕೇಟ್ ವಾಸುದೇವ ತಾನೇ ಅಂತ ಗಲಾಟೆ ಮಾಡ್ತಾ 2 ಕೈಯಲ್ಲಿ ಚಕ್ರಶಂಕ ಗದಾ ಪದ್ಮ ಇಟ್ಕೊಂಡು ಬಂದಿದ್ದಾನೆ. 2 ಬಂಗಾರ ಕೈಯನ್ನು ಆಡ್ ಮಾಡಿದ್ದಾನೆ. ಹಾರುವ ಗರುಡ ಯಂತ್ರವನ್ನು ಮಾಡಿಕೊಂಡಿದ್ದಾನೆ ನೋಡಿ. ಅದನ್ನ ಕೃಷ್ಣ 4 ಕೈಯಲ್ಲಿ ತೋರ್ತಾ ಇದ್ದ ಎನ್ನುವುದು ಸತ್ಯ. ಬರುವಾಗ 4ರಲ್ಲಿದ್ದ, ಗೋಕುಲದಲ್ಲಿ ಇರಲಿಲ್ಲ, ಮುಂದೆ ತೋರಿಸ್ತಾ ಇದ್ದ ಉಳಿದವರಿಗೆ. ಜನ ನೋಡ್ತಾ ಇದ್ರು. ಕೃಷ್ಣ ಅರ್ಜುನ ಹೇಳುವಾಗ ನೋಡಿ, ನನಗೆ ಅದೇ ರೂಪ ತೋರಿಸು ಮಾರ, ಏನು ತೇನೇವ ರೂಪೇನ ಚತುರ್ಭುಜೇನ, ನಿನ್ನ 4 ತೋಳಿನ ರೂಪ ಸಾಕು ನನಗೆ, ಈ ವಿಶ್ವರೂಪ ಬೇಡ ಅಂತಾನೆ. ಮತ್ತೆ ಪುನಃ 4 ಕೈ ಬಂತ. ಹೊರಡುವಾಗ ಮಹಾಪ್ರಸ್ಥಾನ ಪರ್ವ, ಮೌಸಲ ಪರ್ವ, ಅದು ಮತ್ತೆ ನೋಡುವ, ಅಲ್ಲಿ ಬರುತ್ತೆ ಕೃಷ್ಣ ಹೇಗಿರ್ತಾನೆ ಅಂತ ಹೇಳುತ್ತೆ ನಾನು. 4 ಕೈ ಆಗಲು ಅದನ್ನ ಚಕ್ರಶಂಕ ಗದಾ ಪದ್ಮಧಾರಿಯಾದ ಕೃಷ್ಣ. ಇದು ಸೂರ್ಯಮಂಡಲದ ಮಧ್ಯದಲ್ಲಿರುವ ಭಗವಂತನ ರೂಪ. ಇದು ಚಿಂತನೆ. ಇನ್ನು ಉಪನಿಷತ್ತುಗಳೆಲ್ಲ ಇದಕ್ಕೆ ಸಂವಾದಿಯಾಗಿ ಬರ್ತದೆ, ಅದು ಬಿಡಿ. ನನಗೆ ಪ್ರಧಾನವಾದದ್ದು ಇಲ್ಲಿ ಕೃಷ್ಣ ತನ್ನನ್ನು ಮಂಡಲದಲ್ಲಿ ಚಿಂತನೆ ಮಾಡ್ಲಿಕ್ಕೆ ಹೇಳುವಂಥದ್ದು. ಅದಲ್ಲದೆ ನಾವು ಬೇರೆ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ನರನಾರಾಯಣರೇ ಕೃಷ್ಣಾರ್ಜುನರಾಗಿ ಬಂದದ್ದು ನಮಗೆ ಗೊತ್ತು. ನಾರಾಯಣ ಚಿಂತನೆ ಮಾಡ್ಲಿಕ್ಕೆ ಹೋದ್ರು ಎಷ್ಟು ರೂಪಗಳ ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ ವಿಶೇಷವಾಗಿ. ಹೀಗಾಗಿ ಭಗವಂತನ ರೂಪ ವಿಶೇಷಗಳನ್ನು ಚಿಂತನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಪಂಚರೂಪಗಳ ಚಿಂತನೆ ಇಲ್ಲಿದೆ ಸೂರ್ಯಮಂಡಲದಲ್ಲಿ, ಅದು ನಮ್ಮ ಹೃದಯ ಮಂಡಲದಲ್ಲಿಯೂ ಬರುತ್ತದೆ. ಮತ್ತೆ ಕೃಷ್ಣ ಹೇಳುವಾಗ ಉದ್ಧವನಿಗೆ ಕೇಳುವಾಗ, ಉದ್ಧವ ಪೂಜೆಯ ಬಗ್ಗೆ ಕೇಳುತ್ತಾನೆ, ನನ್ನನ್ನು ಪೂಜೆ ಮಾಡುವಂತಾನೆ ಕೃಷ್ಣ. ಎಲ್ಲಿ? ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವ ಕಂ ಮರುಜ್ಜನಂ ಭೂ ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ. ನನ್ನ ಪೂಜೆ ಮಾಡುವ ತಾಣಗಳು ಯಾವುದು ಅಂತ ಉದ್ಧವನಿಗೆ ಹೇಳುವ ಕೃಷ್ಣ ಮೊದಲು ಹೇಳಿದ್ದು ಸೂರ್ಯ ಅಂತ. ಸೂರ್ಯನಲ್ಲಿ ಹೇಗೆ ಪೂಜೆ ಮಾಡುದು ಕೇಳಿದ್ರೆ, ಸೂರ್ಯೇತು ವಿದ್ಯಾತ್ರಯ್ಯ ಅಂತಾನೆ. ಗಾಯತ್ರಿ ಮಂತ್ರ ಜಪ ಉಂಟಲ್ಲ, ಅದರಲ್ಲಿ ನನ್ನನ್ನು ನೋಡುವುದು ಹೇಳ್ತಾನೆ, ಮುಗಿದೋಯ್ತಾ. ಹೀಗಾಗಿ ಎಂತ ಮಾಡಿದ್ರು, ಎಲ್ಲಿ ಹೋದ್ರು, ಯಾವ ಪುರಾಣಗಳು ತಂತ್ರಗಳು ಸಂಹಿತೆಗಳು ಮಾತಾಡಿದ್ರು, ಕೃಷ್ಣನ ರೂಪ ಚಿಂತನೆ. ಅದು ಸಮಸ್ತ ಶಾಸ್ತ್ರಸಾರ ಭಾರತ, ಅದರಲ್ಲಿ ಶಾಸ್ತ್ರಸಾರವಾದದ್ದು ಗೀತೆ. ಆ ಗೀತೆಯಲ್ಲಿರತಕ್ಕ ಕೆಲವು ಮಾತುಗಳಂದಾಗ ಯದಾದಿತ್ಯ ಗದಂತೇಜಃ ಅನ್ನುವಂಥ ಮಾತು ಕೃಷ್ಣನದ್ದು ಗಟ್ಟಿಯಾಗಿ ನಾನಿದ್ದೇನೆ ಸೂರ್ಯಮಂಡಲದಲ್ಲಿ ಹೇಳುವಾಗ ನೀವು ಅಪಲಾಪ ಮಾಡುವುದು ಎಲ್ಲಿಗೆ? ಸಕಲ ಶಾಸ್ತ್ರ ಸಾರಭೂತವಾದ ಗೀತೆ ಹೇಳುತ್ತದೆ. ಮುಖ್ಯವಾಗಿ 15ನೇ ಅಧ್ಯಾಯ ಹೇಳುತ್ತದೆ, ಸರ್ವೇದಾನಾಂ ಸರ್ವೇದಾನಾಂ ಸಾರಭೂತವರ್ತಂ ಶೃಣು ಅಂತ ಹೇಳಿ, ಸಕಲಶ್ಚ ವೇದಾರ್ಥ ಹಯ್ಯ ಪರಿಸಮಾಪ್ತಃ ಅಂತ ಹೇಳಿಕೊಂಡು ಅವತರಣಿಕೆಯಲ್ಲಿ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಜಪ ಮಾಡುವವರಿಗೆ ನಾನು ಅದಕ್ಕೋಸ್ಕರ ಕೆಲವೊಮ್ಮೆ ನಿಮಗೆ ಹೇಳೋದು, ಸಂಧ್ಯಾ ಸಮೀಕ್ಷೆ ಓದಿ ನೋಡಿ ವಿಮರ್ಶೆ ಮಾಡಿ ಚಿಂತನೆ ಮಾಡಿ ಅಂತ. ಒಬ್ಬ ಇವತ್ತೇನೋ ಬರ್ದಿದ್ನಲ್ಲ ರಘು ಸಂಧ್ಯಾ ಸಮೀಕ್ಷೆ ಅಂತ ಹೆಸಿಗೆಯವ, ಅವನು ಅದರಲ್ಲಿ ರೂಪಚಿಂತನೆಯನ್ನು ಸ್ಲಿಪ್ ಮಾಡಿದ್ದಾನೆ, ತಪ್ಪು ಮಾಡಿದ್ದಾನೆ. ಅದಕ್ಕೆ ನಾನು ಹೇಳಿದೆ ಸಂಗ್ರಹವನ್ನು ಯಾವುದು ನಂಬಲಿಕ್ಕಾಗುವುದಿಲ್ಲ ಅಂತ. ಅವನೇ ಪ್ರಧಾನವಾಗಿ ಆಥರೇ ಸಂಗ್ರಹ ಮಾಡಿದ ಒಂದು ವಿಷಯ ಬೇರೆ, ಮಧ್ವಿಜಯ ಸಂಗ್ರಹ ಮಾಡಿದಂತೆ ನಾರಾಯಣ ಪಂಡಿತರು ಹೊರತುಪಡಿಸಿ ಉಳಿದವರ ಸಂಗ್ರಹವನ್ನು ನಂಬಲಿಕ್ಕಿಲ್ಲ. ನನ್ನ ಹತ್ರ ಹೇಳಲಿಲ್ಲ, ಕೇಳಲಿಲ್ಲ, ಅದು ನಿಜವಾಗಿ ಬ್ಯಾನ್ ನನ್ನ ಪ್ರಕಾರದಲ್ಲಿ. ಲಘು ಸಂಧ್ಯಾ ಸಮೀಕ್ಷೆ ವಿದೌಟ್ ಅವನ್ ನೋಟಿಸ್ ಮಾಡಿದ್ರಿಂದಲೂ, ತಪ್ಪು ಮಾಡಿದ್ರಿಂದಲೂ, ಹೆಸರು ಹೇಳಿಸಿಕೊಳ್ಳದೆ ನಾಲಾಯಕ್ಕಾಗಿ ಮಾಡಿಕೊಂಡದ್ರಿಂದಲೂ ಅದನ್ನು ಹೊರಗೆ ಹಾಕಬೇಕು. ಅದರಲ್ಲಿ ಈ ರೂಪಚಿಂತನೆ ಸರಿಯೇ ಇಲ್ಲ, ಜಪತ್ತು. ಇವತ್ತು ಆಕ್ರೋಶ ನೀವು ಕೇಳ್ತಾ ಬನ್ನಿ, ಅನೇಕ ವಿದ್ಯಾಪೀಠಗಳು ಬದುಕಿವೆ ಇವತ್ತು. ಅಲ್ಲಿ ವಿದ್ಯಾರ್ಥಿಗಳು ಇವತ್ತು ಹೊರಗೆ ಬರ್ತಾ ಇದ್ದಾರೆ. ನಿಧಾನಕ್ಕೆ ನಿಮ್ಮ ಸಂಬಂಧಿಗಳು, ನಿಮ್ಮ ಗುರುತದವರು, ನಿಮ್ಮ ಮಿತ್ರರು ಸಿಕ್ಕಿದ್ರೆ ಕೇಳಿಬಿಡಿ, ಗಾಯತ್ರಿಯ ಮಂತ್ರದಿಂದ ಧ್ಯೇಯನಾಗಿರತಕ್ಕ ಭಗವಂತನ ರೂಪಗಳ ಚಿಂತನೆ ಹೇಗಿದೆ ಅಂತ ಒಂದು 7-8 ಚಿತ್ರಗಳನ್ನು ಬೇಕಾದ್ರೆ ಇಂಟರ್ನೆಟ್ನಲ್ಲಿ ತಗೊಂಡು ತೋರಿಸಿ ಅವನಿಗೆ, ಇದ ಅದ ಅಂತ. ಎಷ್ಟು ಕನ್ಫ್ಯೂಸ್ ಇರ್ತಾನವ ಅಂತ ಗ್ಯಾರಂಟಿ ಹೇಳೋದಿಲ್ಲ. ಆದ್ರಿಂದ ಸಂಧ್ಯಾ ಸಮೀಕ್ಷೆ ಓದಿ ಮಹಾಭಾರತದ ಕೃಷ್ಣನ ಮಾತು ಅರ್ಥ ಆಗತ್ತೆ. 4 ತೋಳಿನ ಚಕ್ರಶಂಕ ಗದಾವದ್ಭಧಾರಿಯಾದ ಕೃಷ್ಣನನ್ನು ಸೂರ್ಯಮಂಡಲದಲ್ಲಿ ಕಾಣಲಿಕ್ಕೆ ನಿಮಗೆ ಅನುಕೂಲ ಆಗತ್ತೆ. ಕೃಷ್ಣ ಧರ್ಮರಾಜನಿಗೆ ಹೇಳಿದ
ನರಕದೊಡೆಯನಿಗೆ ಹೇಳಿದ ಜಪದ ಅನುಸಂಧಾನದ ಚಿಂತನೆ ನಿಮಗೆ ಬೇಡ ಆದ್ರೆ ನಿಮ್ಮಿಷ್ಟ. ಧರ್ಮರಾಜನಿಗೆ ಕೇಳಿದ, ಕೃಷ್ಣನೇ ಹೇಳಿದ. ಹಾಗಿರುವಾಗಲೂ ನಾವು ಅದನ್ನು ಕೇಳುವುದಿಲ್ಲ ಅಂತ ಆಗಿರೋ ನನ್ನ ಅಪ್ಪ, ನನ್ನ ಅಜ್ಜ, ನನ್ನ ಅವ, ನನ್ನ ಆಚಾರ್ಯ ಹೇಳಿಕೊಂಡು ನೀವೊಂದು ಮತ್ತೊಮ್ಮೆ ಪುನಃ ಅದೇ ಆಲದ ಮರಕ್ಕೆ ನೀವು ಕುಣಿಕೆ ಹಾಕೊಂಡು ತೇಲುವುದಾದ್ರೆ, ಓಲುವುದಾದ್ರೆ ನನ್ನದೇನು ಅಭ್ಯಂತರ ಇಲ್ಲ, ಅಡ್ಡಿ ಇಲ್ಲ. ಬಟ್ ಈ ಗೆರೆ ಪ್ರಮಾಣ ಎಲ್ಲಿದೆ ಅನ್ನೋದ್ರ ಬಗ್ಗೆ ಇವತ್ತು ಹೆಚ್ಚು ಒತ್ತು ಕೊಟ್ಟು ತೋರಿಸಿಕೊಟ್ಟೆ. ತನ ಮಂಡಲಸ್ಥಂ ಮಾಮು ಧ್ಯಾಯನ್ ತೇಜೋ ಮೂರ್ತಿ ತತ್ ತೇಜ ಅಂತ ಹೇಳಿದ ಅದೇ ಶಬ್ದ ಇಲ್ಲಿ. ವಿದ್ಧಿ ಮಾಮಕಂ ಅಂತ ಚತುರ್ಭುಜಂ. ಆನಂತರ ಉಪಸ್ಥಾನ ಇದೆ. ಗಾಯತ್ರಿ ಯಥಾಶಕ್ತಿ ಜಪ್ವಾ ಸೂಕ್ತಂಚ ಮಾಮಕಂ. ಯಥಾಶಕ್ತಿ ಗಾಯತ್ರಿ ಜಪ ಮಾಡಿ ಅಂತ. ಯಥಾಶಕ್ತಿ ಅಂದ್ರೆ ಯಥಾಶಕ್ತಿ ನಿಮಗೆ ಅನುಕೂಲ ಇದೆ ಮಾಡಿ. 1000 ಮಾಡಿದ್ರೆ ಚಂದ, 100 ಮಾಡಿದ್ರೆ ಆಗಲಿ, ಮತ್ತೇನು ಮಾಡುವ ಅಂತ ಹಾಗೆ ಹೀಗೆ ಜಪ ಮಾಡಿಕೊಂಡು ಉದುತ್ಯಂಚ ಜಪೇನ ಮಂತ್ರಂ ಚಿತ್ತಂತ ಚಕ್ಷುರಿತ್ಯಪಿ. ಮತ್ತೆ ಇವು ದೇವರ ಜಪ ಮಾಡುವುದು ಒಂದು ಮಾತ್ರ ಅಲ್ಲ. ಜಪ್ತ್ವಾ ಸೂಕ್ತಂಚ ಮಾಮಕಂ ಮನ್ಮಯಾನಿ ಚ ಸಾಮಾನಿ ಪುರುಷ ವ್ರತಮೇವ ಚ. ಇತರ ಮಂತ್ರಗಳ ಜಪ ಮಾಡಲಿಕ್ಕೆ ಉಂಟು. ವಿಶೇಷವಾಗಿ ಅಷ್ಟಾಕ್ಷರವನ್ನು ಗಾಯತ್ರಿ 3 ಪಟ್ಟು ಮಾಡಲಿಕ್ಕೆ ಉಂಟು. ಅದಕ್ಕೆ ಸೂಕ್ತಂಚ ಮಾಮಕಂ ಜಪ್ತ್ವಾ ಅಂತಾನೆ. ಸುಷ್ಟು ಉಕ್ತವಾದದ್ದು, ಬಹಳ ಸ್ಪಷ್ಟವಾಗಿ ದೇವರ ಹೆಸರನ್ನು ಹೇಳಿರುವಂತಹ ಮಂತ್ರ ಅದು ಅಷ್ಟಾಕ್ಷರ ಮಂತ್ರ. ಮಾಮಕಂ ಅದಕ್ಕೆ ಹೇಳಿದ್ದು ಯಾಕೆ, ಇಲ್ಲಿ ನಾರಾಯಣ ಅಂತ ಹೇಳಲಿಕ್ಕೋಸ್ಕರ. ನಾರಾಯಣ ನಾನೇ ನಾನು, ಅದು. ಹಾಗಾಗಿ ನನ್ನ ಜಪವನ್ನಲ್ಲಿ ಮಾಡಿ ಅಲ್ಲಿ. ಮತ್ತೆ ನೋಡಿ, ಇದೊಂದು ವಿಶೇಷ, ಇದೊಂದು ಹೇತು, ಕಾರಣ, ಲಾಜಿಕ್. ಗಾಯತ್ರ್ಯ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತು. ಇದು ಮಧ್ವಾಚಾರ್ಯ ಹೇಳಿದ ಗೆರೆ ಸರಿ, ಆದ್ರೆ ಮಧ್ವಾಚಾರ್ಯ ಹೇಳಿದ ಅಂಶ ಅಲ್ಲ ಅದು. ಯಾಕೆಂದ್ರೆ ಅದು ಪುರಾಣದಲ್ಲಿ ಉಂಟು. ಅದಕ್ಕೆ ನಾನು ಕೋಟ್ ಮಾಡಿಕೊಟ್ಟಿದ್ದೇನೆ. ಜಪದಲ್ಲಿ ಗಾಯತ್ರಿ ಎಷ್ಟು ಜಪ ಮಾಡ್ತೀರೋ ಅದರ 3 ಪಾಲು ಅಷ್ಟಾಕ್ಷರ ಜಪ ಮಾಡಲಿಕ್ಕೆ, ನಾರಾಯಣ ಮಂತ್ರ ಜಪ ಮಾಡಲಿಕ್ಕೆ. ಇದು ವೈಷ್ಣವರು ನಾರಾಯಣನ ಪ್ರೀತಿಯಿಂದ ಮಾಡಿಕೊಂಡದ್ದು ಅರ್ಥ ಅಲ್ಲ. ಯಾಕೆಂದ್ರೆ ಇದು ಪುರಾಣಗಳಲ್ಲಿ ವಾಕ್ಯ ಉಂಟು. ಅವನು ಅಲ್ಲಿ ಲಘು ಮಾಡುವವ ಅವನು ಅದನ್ನು ಲಘು ಮಾಡಿಬಿಟ್ಟಿದ್ದಾನೆ. ಅದು ಮಧ್ವಾಚಾರ್ಯ ಹೇಳುವುದನ್ನು ಬರೆದಿದ್ದಾನೆ. ಮಧ್ವಾಚಾರ್ಯರು ಎಲ್ಲವನ್ನು ಹೇಳಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ಪ್ರಮಾಣಗಳನ್ನು ಬೇರೆ ಕಡೆಯಿಂದ ನಾನು ಸಂವಾದ ಆಗಿ ಕೊಟ್ಟಿದ್ದೇನೆ. ಅದು ಯಾಕೆ ಅಧಿಕ ಪ್ರಸಂಗ ಮಾಡಿದವ? ಉಳಿದವರು ಹೇಳಲಿಲ್ಲ ಹೇಳಲಿಕ್ಕೆ. ಪುರಾಣಗಳಲ್ಲಿ ಉಂಟು. ವ್ಯಾಸರ ಹೇಳಿದ್ದಾರೆ ಗಾಯತ್ರಿ ಜಪ ಮಾಡು ಹೇಳಿದ್ರಲ್ಲೇ ಅಷ್ಟಾಕ್ಷರ 3 ಪಟ್ಟು ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದರಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ, ಸೂಕ್ತಂಚ ಮಾಮಕಂ ಅಂತ. ನೋಡಿ, ಅಷ್ಟಾಕ್ಷರದಲ್ಲಿ ರೂಪ ಹೇಗೆ, ಅದರ ಚಿಂತನೆ ಏನು? ಅಲ್ಲಿ ಸ್ಪಷ್ಟವಾಗಿ ಉದ್ಯೋದ್ಭಾಸ ಸಮಾಭಾಸ ಚಿದಾನಂದೈಕ ದೇವಾನ್ ಚಕ್ರಶಂಗ ಗದಾವದ್ಮ ಧರಹ ಜೇಯ ಅಹಂ ಈಶ್ವರ. ಕೃಷ್ಣನ್ ಹೇಳ್ತಾನೆ, ದೇವರು ಹೇಳ್ತಾರೆ, ನಾನು ನಾರಾಯಣ ಮಂತ್ರದಲ್ಲಿ ಚಕ್ರಶಂಗ ಗದಾಬದ್ಧ ಹಿಡಿದು ನಿಂತಿದ್ದೇನೆ ಅಂತ. ಇದು ಎಲ್ಲರೂ ಒಪ್ತಾರೆ. ನಾರಾಯಣ ಮಂತ್ರದಲ್ಲಿ ಭಗವಂತ ಹೇಗಿದ್ದಾನೆ ಅಂದ್ರೆ ಚಕ್ರಶಂಗ ಗದಾಬದ್ಧ ಹಿಡಿದಿದ್ದಾನೆ ಅಂತ. 3 ಪಟ್ಟು ಗಾಯತ್ರಿಯಿಂದ ಅಷ್ಟಾಕ್ಷರ ಮಾಡಬೇಕಾದ್ರೆ ಒಂದೇ ಆಗ್ಬೇಕಾ ಬೇಡವಾ ರಿಲೇಷನ್? ಗಾಯತ್ರಿಯ ರೂಪ ಬೇರೆ, ಅಷ್ಟಾಕ್ಷರ ರೂಪ ಬೇರೆ ಹೇಳುದ? ಇಲ್ಲ, ಅದ್ರ ಲಿಂಕ್ ಏನು 3 ಪಟ್ಟು ಮಾಡಲಿಕ್ಕೆ? ಆದ್ರಿಂದ ಗಾಯತ್ರಿ ಜಪದ 3 ಪಟ್ಟು ಅಕ್ಷರ ಮಾಡಬೇಕಾದ್ರೆ ಧ್ಯೇಯ ರೂಪ ಒಂದೇ ಅನ್ನೋದು ಅರ್ಥ ಆಗಿರ್ಬೇಕು ಇವರಿಗೆ. ಅದನ್ನು ಅರ್ಥ ಮಾಡಿಕೊಳ್ಳಿ ಮೊದಲಿಗೆ. ಹೀಗೆ 4 ಕೈಗಳ ಭಗವಂತನ ಚಿಂತನೆಯನ್ನು ಒಳ್ಳೆ ರೀತಿಯಿಂದ ನನ್ನ ಮಂತ್ರ ಜಪವನ್ನು ಮಾಡಿ, ಮತ್ತೆ ನನಗೆ ಸಂಬಂಧಪಟ್ಟಂತಹ ಸಾಮವೇದಗಳನ್ನೆಲ್ಲ, ಪುರುಷ ಸೂಕ್ತಗಳನ್ನೆಲ್ಲ ಪಠನ ಮಾಡಿಕೊಂಡು, ಮತ್ತೆ ಪುನಃ ಯಥಾ ಪ್ರಕಾರ ಉದುತ್ಯಂಜ ಜಪೇನ ಮಂತ್ರ ಚಿತ್ತಂತ ಚಕ್ಷುರಿತ್ಯಪಿ ತತಶ್ಚ ಅಲೋಕೇ ದರ್ಕಂ ಹಂಸ ಶುಚಿಷದಿತ್ಯಪಿ. ಮತ್ತು ಉಪಸ್ಥಾನ, ಸೂರ್ಯನನ್ನು ಎದುರುಗೊಳ್ಳುವುದು. ಉದುತ್ಯಂ ಜಾತವೇದಸಂ ದೇವಂ ಹಂತಿಕೇತವ ದೃಶೇ ವಿಶ್ವಾಯ ಸೂರ್ಯಂ ಅಂತ ಹೇಳಿ ಚಿತ್ರಂ ದೇವಾನಾಮದ ಗಾದನೀಕಂ ಚಕ್ಷರ ಮಿತ್ರ ಸವರ್ಣಸ್ಯಾಗ್ನೇಯ ಪ್ರಾದ್ಯಾವ ಪೃಥ್ವಿ. ಇವೆಲ್ಲ ಮಂತ್ರಗಳನ್ನು ನಾನು ಕೊಟ್ಟಿದ್ದೇನೆ. ಅದರ ಅನುಸಂಧಾನ ಚಿತ್ರ ಕೊಟ್ಟಿದ್ದೇನೆ, ಅನೇಕ ಪ್ರಮಾಣಗಳ ಜೊತೆಯಲ್ಲಿ ಕೊಟ್ಟಿದ್ದೇನೆ. ಸೂರ್ಯನನ್ನು ನಾವು ಎದುರುಗೊಳ್ಳುವ ರೀತಿ ಉಪಸ್ಥಾನ, ಜಪ ಆದ ಬಳಿಕ ಸೂರ್ಯನ ಉಪಸ್ಥಾನ ಮಾಡಲಿಕ್ಕೆ ಆಗ ಸೂರ್ಯ ಬಂದಿರುತ್ತಾನೆ. ಆಗ ನೋಡ್ಬೇಕು, ತದಷ್ಟ ಅಲೋಕಯೇ ಇಲ್ಲಿ ನೋಡ್ತಾನೆ ನೋಡಿ. ಅಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಹೇಳಿದ್ದು. ಮದುವೆಯಲ್ಲಿ ನಿರೀಕ್ಷೆ ಅಂತ ಒಂದುಂಟಲ್ಲ, ವರ ಏನೋ ಬಂದಿರ್ತಾನೆ ಕನ್ಯೆ ದಾನ ಪಗೊಳ್ಳಿಕ್ಕೆ ಅಂತ. ಆದ್ರೆ ಮುಹೂರ್ತ ಬಂದಾಗ ಕನ್ಯೆಯನ್ನು ಕೊಡೋದು, ಅದನ್ನ ಒಂದು ನಿರೀಕ್ಷೆ ಮಾಡ್ಲಿಕ್ಕೆ, ಅವರಿಬ್ರು ಸುಮುಹೂರ್ತ ಬರುವವರೆಗೆ ನೋಡ್ಲಿಕ್ಕೆ ಕಾಯ್ಬೇಕು. ಹಾಗೆ ಮುಹೂರ್ತದ ನಿರೀಕ್ಷೆ ಇದ್ದ ಹಾಗೆ ಇಲ್ಲಿ ಸೂರ್ಯನ ದರ್ಶನಕ್ಕೆ ಕಾಯ್ಬೇಕು. ಅವನು ಜಪ ಮಾಡ್ತಾ ಇರ್ಬೇಕು. ಆಚಾರ್ಯ ಮಧ್ವರು ಹೇಳ್ತಾರೆ, ಆ ಸೂರ್ಯ ದರ್ಶನಾತಿಷ್ಟೇ ತದತುಪವಿಷೇತವ. ಸೂರ್ಯ ಬರುವವರೆಗೆ ನಿಂತು ಜಪ ಮಾಡಯ್ಯ, ಮತ್ತೆ ಕೂತ್ಕೋ, ಸೂರ್ಯ ಬಂದ ಅಂತೇಳಿ ಅವನ ನೋಡಿಕೊಂಡು ಅಂತ. ಹಾಗಾಗಿ ಇಲ್ಲಿ ಜಪ ಮುಗಿಸಿ ಮತ್ತೆ ಸೂರ್ಯನನ್ನು ಉಪಸ್ಥಾನ ಮಾಡಿ ಹಂಸಃ ಶುಚಿಷತ್ ವಸುರ ಅಂತರಿಕ್ಷ
ಸದ್ಧೋತಾವೇದಿಷದ್ ಅತಿಥಿರ್ ದುರೋಣಸದ್ ನೃಷದ್ವರಸದ್ ಸಿದದ್ ವ್ಯೋಮಸದಬ್ಜ ಗೋಜಾರತಜ ತ್ರಿಜ ರಥಂ ಬೃಹತ್ ಸೇರಿದೆ ಇನ್ನೊಂದು ಶಾಖೆಯಲ್ಲಿ. ಹೀಗೆ ಈ ಮಂತ್ರವನ್ನು ಹೇಳ್ತಾರೆ. ಇದು ಸಾಮಾನ್ಯವಾಗಿ ಮಧ್ಯಾಹ್ನದ ಜಪಕ್ಕೆ ಬರುವಾಗ ಈ ಮಂತ್ರ ಮಧ್ಯ ನಡುನೆತ್ತಿಯಲ್ಲಿ ಸೂರ್ಯನ, ನಡುನೆತ್ತಿಗೆ ಆಚೆಗೆ ಸೂರ್ಯನನ್ನು ನೋಡ್ಲಿಕ್ಕೆ ಅದು ಹೇಳ್ತಾರೆ. ಸೂರ್ಯನ ಅಲೋಕಯೇತ್ ಬಹಳ ಚೆನ್ನಾಗಿ ಮುದ್ರೆ ಮಾಡಿಕೊಂಡು ಕೈಯಲ್ಲಿ ಮಧ್ಯೆಯಲ್ಲಿ ಹೋಲಾಗಿಸಿಕೊಂಡು ಬೆರಳುಗಳನ್ನು ಆಚೀಚೆ ಸಿಕ್ಕಿಸಿಕೊಂಡು ಸೂರ್ಯನನ್ನು ನೋಡ್ಲಿಕ್ಕೆ ಇದು ಒಂದು ದೃಷ್ಟಿಯಿಂದ ವ್ಯೋಮ ಮುದ್ರೆ ಆಗ್ತದೆ. ಆಕಾಶವನ್ನು ನೋಡುವ ಮುದ್ರೆ ಅಂತ ಹೇಳಿಕೊಂಡು ಆಕಾಶದಲ್ಲಿ ಸೂರ್ಯನನ್ನು ಮಧ್ಯೆಯಲ್ಲಿ ನೋಡುವ ಮುದ್ರೆ ಆಗತ್ತೆ. ಹೀಗಾಗಿ ಈ ಮುದ್ರೆಯನ್ನು ಮಾಡಿಕೊಂಡು ನೋಡಿ ಪ್ರದಕ್ಷಿಣಂ ಸಮಾವರ್ತ್ಯ ಎಲ್ಲ ಭೂರಿದಂ ಪ್ರದಕ್ಷಿಣಂ ಭುವರಿದಂ ಪ್ರದಕ್ಷಿಣಂ ಸುವರಿದಂ ಜಪ ಮಾಡುವವರೆಲ್ಲಿ ಗೊತ್ತಿದೆ, ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಮತ್ತೆ ಆತ್ಮ ಪ್ರದಕ್ಷಿಣೆಗಳನ್ನೆಲ್ಲ ಮಾಡಿ ಸೂರ್ಯನಿಗೆ ನಮಸ್ಕರ್ತಿ ದಿವಾಕರಂ ಸೂರ್ಯ ನಮಸ್ಕಾರ ಮಾಡಿ ಮತ್ತೆ ತತಸ್ತು ತರ್ಪಯೇತ್ ಅದ್ವಿ ಆ ನಂತರ ತರ್ಪಣ ಮಾಡಲಿಕ್ಕೆ ಉಂಟು. ಸರೋವರದ ಕೆಲಸ ಪೂರ ಮುಗಿಲಿಲ್ಲ, ನದಿಯ ಕೆಲಸ ಪೂರ ಆಗಲಿಲ್ಲ, ಸ್ನಾನದ ಕೊನೆಯ ಹಂತಕ್ಕೆ ನಾವು ಬರಬೇಕಷ್ಟೇ. ಮತ್ತೆ ತರ್ಪಣ ಕೊಡ್ಲಿಕ್ಕೆ ಉಂಟು. ತರ್ಪಣ ಕೊಡುವುದು ಅಂದ್ರೆ ತರ್ಪಯೇತ್ ಉಪವೀತೀಚ ಉಪವೀತಿ ಯಜ್ಞ ಉಪವೀತ ಎಡಹೆಗಲಿಂದ ಬಲಬದಿಗೆ ಬಂದಿರಬೇಕು, ಅದಕ್ಕೆ ಉಪವೀತಿ ಅಂತ ಕರೀತಾರೆ. ಉಪವೀತ ಮಾಡಿ ಅದು ಬೇಕು ಮುಖ್ಯ ಇಲ್ಲಿ ವಿಷಯ. ತರ್ಪಣ ಮಾಡಲಿಕ್ಕೆ ಉಂಟು ಹೇಳುವಾಗ ತರ್ಪಯೇತ್ ಉಪವೀತೀಚ ಪ್ರತ್ಯೇಕಂ ತೃಪ್ಯತಾಮಿತಿ ಪ್ರತ್ಯೇಕ ಹೇಳಿ ತೃಪ್ಯತಾಂ ಹೇಳಬೇಕು. ಇವತ್ತು ನಾವು ತರ್ಪಯಾಮಿ ಹೇಳ್ತೇವೆ. ತರ್ಪಯಾಮಿ ಎನ್ನುವುದು ಅದು ಒಂದು ದೃಷ್ಟಿಯಿಂದ ಭವಿಷ್ಯತ್ ಕಾಲವನ್ನು ಮಾತಾಡ್ತದೆ. ಕೊಡುತ್ತೇನೆ ಹೇಳಿದಾಗ ತರ್ಪಣ ನೀಡುತ್ತೇನೆ, ಸಂತೋಷಗೊಳಿಸುತ್ತೇನೆ ಅಂತ ಅರ್ಥ ಆಗ್ತದೆ. ಅದು ಪ್ರೋಸೆಸ್ ಅಲ್ಲಿಯೂ ಆಗ್ಬೋದು ಹೇಳ್ತಾ. ಆದ್ರೆ ಇಲ್ಲಿ ಭಾರತದ ಗೆರೆ ನೋಡಿದಾಗ, ಅವ್ರು ಹೇಳಿಕೊಟ್ಟ ಶಬ್ದ ನೋಡಿದಾಗ, ಕೃಷ್ಣ ತಿಳಿಸಿದಾಗ ತೃಪ್ಯತಾಂ ಅಂತ ಸಂತೋಷ ಪಡಲಿ ಅಂತ ಹೇಳಿ ಆಸ್ತೆಯನ್ನು ಆಶೀರ್ವಾದವನ್ನು ಕೇಳಿಕೊಳ್ಳುವ ಹಾಗೆ ಪ್ರಯೋಗ ಮಾಡಲಿಕ್ಕೆ ಉಂಟು. ತೃಪ್ತಿಯನ್ನು ಪಡೆಯಲಿ ಎಂದು ಹೇಳಿಕೊಂಡು ದೇವರು ಇಷ್ಟನಾಗಲಿ, ನನಗೆ ಅನುಗ್ರಹ ಮಾಡಲಿ ಎನ್ನುವ ಪ್ರಾರ್ಥನೆಯಲ್ಲಿ ಇದೆ. ಆ ಹೇಳಿಕೆಯಿಂದ ತರ್ಪಯಾಮಿ ಅಂದ್ರೆ ಅದು ಮುಂದೆಯೂ ಆಗ್ಬೋದು, ಸಂತೋಷಗೊಳಿಸುತ್ತೇನೆ, ಪ್ರೆಸೆಂಟ್ ಟೆನ್ಸ್ ಆಗ್ಬೋದು, ಪರ್ಫೆಕ್ಟ್ ಟೆನ್ಸ್ ಆಗ್ಬೋದು, ಇಲ್ಲ ಅಲ್ಲ, ಭವಿಷ್ಯವೇ ಆಗ್ಬೇಕು ಅಂತಿಲ್ಲ. ಆದ್ರೆ ಅದರ ಭವಿಷ್ಯತ್ತಿನ ಯೋಚನೆ ಕಾಣ್ತದೆ, ಮಾಡುತ್ತೇನೆ ಹೇಳುವಂಥದ್ದು. ಆದ್ರೆ ಇಲ್ಲಿ ಆಗಲ್ಲ. ತೃಪ್ಯತಾಂ ಅಂತ ಒಟ್ಟು ಹೇಳಿ ಸಂತೋಷಗೊಳ್ಳಲಿ, ನನಗೆ ಅನುಗ್ರಹ ಮಾಡಬೇಕೆನ್ನೋ ನೆಲೆಯಲ್ಲಿ ಹೇಳಿದಾಗುಂಟು. ಆದ್ರಿಂದ ತರ್ಪಯಾಮಿ ಹೇಳೋದಕ್ಕಿಂತ ತೃಪ್ಯತಾಂ ಹೇಳೋದು ಚಂದ. ಇಲ್ಲಿ ವರ್ಡ್ ಉದ್ಧಾರ ಮಾಡಿದ್ದರಿಂದ ಅನ್ವಾರಭ್ಯಚ ಸವ್ಯೇನ ಪಾಣಿನ ದಕ್ಷಿಣೇನತ್ತು ಕೊಡುವಾಗ ಬಲಗೈಯಿಂದ ಕೊಡ್ಲಿಕ್ಕೆ, ಎಡಕೆಯಿಂದ ಹಾಕೊಳ್ಳಿಕ್ಕೆ. ಇದು ಯಾಕೆ ಹೇಳಿದ್ದೆ ಅಂದ್ರೆ ನದಿಯಲ್ಲಿದ್ದ ಕೆಲವರು ಅಲ್ಲೇ ಕೂತಲ್ಲೇ ಪಟ ಪಟ ಅಂತ ಬಲಗೈಯಿಂದ ಕೊಡ್ತಾ ಹೋಗ್ತಾರಲ್ಲ, ಕೊಡಬಾರದು ಎನ್ನುವುದು ಕೃಷ್ಣನ ಅಭಿಪ್ರಾಯ ಕಾಣುತ್ತೆ. ಅನ್ವಾರಭ್ಯಚ ಸವ್ಯೇನ ಪಾಣಿನ ದಕ್ಷಿಣೇನತ್ತು ಎಡಕೈಯನ್ನು ಸೇರಿಸಿಕೊಳ್ಳಿಕ್ಕೆ ಉಂಟು. ಎರಡೂ ಕೈಯಲ್ಲಿ ಕೊಡುದಾದ್ರೆ ಅಂಜಲಿ ಅಂತ ಹೇಳ್ತಿದ್ದ ದೇವರು. ಈ ಅರ್ಥ ಮಾಡಿದ್ರೆ ನಾವು ಒಂದೊಮ್ಮೆ ಎರಡು ಕೈಯಲ್ಲಿ ಹೇಳುದಾಗ ಸವಿಯೇನ ಪಾಣಿನ ದಕ್ಷಿಣೇನ ಅಂತ ಹೇಳಬೇಕಾಗಿಲ್ಲ, ಕರದ್ವಯೇನ ಅಂತ ಹೇಳಿ ಸಾಕಾಗ್ತದೆ. ಅನ್ವಾರಭ್ಯತು ಸವ್ಯೇನ, ಅನ್ವಾರಭ್ಯ ಎನ್ನುವಲ್ಲಿ ರಲಯೋರಭೇದ ಅಂತ ಮಾಡಿದ್ರೆ ಅನ್ವಾಲಭ್ಯ, ಲಬ್ಧಿ ಅಂದ್ರೆ ಪ್ರಾಪ್ತಿ ಅಂತ ಅರ್ಥ, ದುರ್ಲಭಶ್ ಪ್ರಾಪ್ತ ಅಂತ ಅರ್ಥ, ಲಾಭ ಅಂತ. ಅದನ್ನ ಎಡಕೈಯಿಂದ ಲಾಭವನ್ನು ಮಾಡಿಕೊಂಡು ಪ್ರಾಪ್ತಿ ಮೊದಲು ಎಡಗೈಯಲ್ಲಿ ಪಡೆದುಕೊಳ್ಳಿ, ಬಲಗೈಗೆ ಹಾಕಿಕೊಳ್ಳಿ. ಆಗ ಎಡಗೈಯಲ್ಲಿ ನೀರನ್ನು ತೆಗೆದ, ನೀರನ್ನಲ್ಲ ಕೌಳಿಗೆಯಿಂದ ನೀರು ತೆಗಿಲಿಕ್ಕೆ, ಉದ್ಧರಣೆಯಿಂದ ನೀರು ತೆಗಿಲಿಕ್ಕೆ. ನೋಡಿ ಅದಕ್ಕೆ ಉದ್ಧರಣೆ ಬೇಕು. ಅಂದ್ರೆ ನೀರಿಂದ ನೀರೇ ಕೊಟ್ರೆ ನೀವು ಕೊಟ್ಟಲ್ಲೇ ಕೊಟ್ಟಾಗೆ ಆಗುದಿಲ್ವಾ, ಬೇರೆ ಕೊಡಿ ಅಂತ ಹೇಳಲಿಕ್ಕೆ. ಈಗ ಒಂದು ವಿಷಯ. ಇನ್ನೊಂದು ಇಲ್ಲಿ ನೀರಿಗೆ ಕೊಡಿ ಅಂತ ಯಾರು ಹೇಳಿದ್ರಿ ಈಗ ನಿಮಗೆ? ಅದು ಹೌದಲ್ಲ. ಮತ್ತೆ ನೆಲಕ್ಕೂ ಕೊಡ್ಲಿಕ್ಕೆ ಉಂಟಲ್ಲ, ಪಾತ್ರೆಗೂ ಕೊಡ್ಲಿಕ್ಕೆ ಉಂಟಲ್ಲ. ಅದ್ರ ಅನೇಕ ಪ್ರಮಾಣಗಳನ್ನು ನಾನು ಕೊಟ್ಟಿದ್ದೇನೆ, ತರ್ಪಣ ಎಲ್ಲಿ ಕೊಡ್ಲಿಕ್ಕೆ ಉಂಟು ಅಂತ, ಯಾರಿಗೆ ಕೊಡುವಾಗ ಏನು ಅಂತ. ಆದ್ರಿಂದ ಕೃಷ್ಣ ಇಲ್ಲಿ ಹೇಳಿದ್ದರಿಂದ ನಮಗೆ ಸಿಕ್ಕಿಬಿತ್ತು ಏನು ಅಂದ್ರೆ, ನದಿಯಲ್ಲೇ ನಿಂತು ನದಿಗೆ ಇಳಿದು, ನದಿಯಲ್ಲಿ ನಿಂತು ಕೊಡ್ಲಿಕ್ಕೆ ಆಗುದಿಲ್ಲ, ನದಿಗೆ ಇಳಿಲಿಕ್ಕೆ ಹೋದ್ರೆ ಕಾಲು ಜಾರ್ತದೆ. ಇದು ಸರೋವರ ಅಲ್ಲ, ಕೃಷ್ಣ ನದಿಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾನೆ. ಆದ್ರಿಂದ ನದಿಯ ಬದಿಯಲ್ಲಿ ನೀರು ತಗೊಂಬಂದು ಕೊಡ್ಲಿಕ್ಕೆ ಇರುದು ಪಾತ್ರೆಗೆ. ಆಗ ಎರಡು ಕೈಯಿಂದ ಹಾಕೊಂಡೇ ಕೊಡಬೇಕು. ಕೆಲವರು ಏನ್ ಮಾಡ್ತಾರೆ, ತಟ್ಟೆಯಲ್ಲಿ ಒಂದಿಷ್ಟು ನೀರು ತಗೊಂಡು ಈ ಮೊಸರು ಕಡದಾಗೆ ಅಲ್ಲಿಂದ ಅಲ್ಲಿಗೆ ಕೊಡ್ತಾರೆ. ಅದು ತಪ್ಪು. ಕೊಟ್ಟದ್ದನ್ನೇ ಕೊಡುವುದು ಅನ್ಯಾಯ. ಕೊಟ್ಟ ತರ್ಪಣವನ್ನೇ ಕೊಡುವುದು ಎಷ್ಟೋ ಜನ ನೋಡಿದ್ದೇನೆ, ಮಹಾ ಅನ್ಯಾಯ. ಅದಕ್ಕೆ ಈ ಗೆರೆ ಬಂದದ್ದು ಅನ್ವಾರಭ್ಯಚ ಸವ್ಯೇನ, ಎಡಗೆಯಿಂದ ಎತ್ತಿಕೊಂಡು ಮೊದಲು ಮಾಡಿ ದಕ್ಷಿಣೇನತು ಪಾಣಿನ ದಕ್ಷಿಣೇನತು ತರ್ಪಯೇತ್, ಬಲಕೈಯಿಂದ ತರ್ಪಣ ಕೊಡ್ಲಿಕ್ಕೆ. ಯಾರಿಗೆಲ್ಲ? ಕೃಷ್ಣ ಹೇಳ್ತಾನೆ, ಬ್ರಹ್ಮಾಣಂ ಮಾಂಚ ಶಂಕರಂ ಪ್ರಜಾಪತಿಂಚ ದೇವಾಂಶ ತಥಾ ದೇವ ಮುನೀನಪಿ. ಬ್ರಹ್ಮಾಣಂತರ್ಪಯಾಮಿ, ಮತ್ತೆ ಮಾಂಚ ಅಂತಾನೆ, ನನಗೂ ಒಂದು ತರ್ಪಣ ಕೊಡು ಅಂತಾನೆ. ಆದ್ರಿಂದ ವಿಷ್ಣು ಅಂತರ್ಪಯಾಮಿ, ಶಂಕರಂತರ್ಪಯಾಮಿ,
ತರ್ಪಯಾಮಿ ಬೇಡಲ್ಲ, ತೃಪ್ಯತಾಂ ಸರಿ. ಪ್ರಜಾಪತಿ ತೃಪ್ಯತೌ ಅಲ್ಲ, ಪ್ರಜಾಪತಿನ್ ತರ್ಪಯಾಮಿ, ಪ್ರಜಾಪತಿಂ ಶಬ್ದಿನ್ ಬ್ರಹ್ಮಾಣಂ ಅಂತ ಹೇಳಿದ್ರಿಂದ ತರ್ಪಯಾಮಿ ಸೇರಿಸುವುದರಲ್ಲಿ ಔಚಿತ್ಯವೂ ಕಾಣುತ್ತೆ. ಅವರು ಸಂತೋಷಗೊಳ್ಳಲಿ ಅಂತ ಅನುಸಂಧಾನದಲ್ಲಿ ತರ್ಪಣಗೊಳ್ಳಿಕ್ಕೆ, ಆದ್ರಿಂದ ಪ್ರಜಾಪತಿನ್ ತರ್ಪಯಾಮಿ ಅಂತ ಹೇಳಬೇಕು. ಅವರು ಪ್ರಜಾಪತಿ ತೃಪ್ಯತಾಂ, ಪ್ರಜಾಪತಿಯು ನನಗೆ ಸಂತೋಷವನ್ನು ಕೊಡುವಂತಾಗಲಿ. ದೇವಾನ್ನ ತರ್ಪಯಾಮಿ, ದೇವಮುನಿಯನ್ನು ತರ್ಪಯಾಮಿ. ಆನಂತರ ಸಾಂಗಾನಪಿ ತಥಾ ವೇದಾನ್ ಅಂತಾರೆ. ಋಗ್ವೇದಂ ತರ್ಪಯಾಮಿ, ಯಜುರ್ವೇದಂ ತರ್ಪಯಾಮಿ, ಸಾಮವೇದಂ ತರ್ಪಯಾಮಿ, ಅಪ್ತರವೇದಂ ತರ್ಪಯಾಮಿ. ಆನಂತರ ಶಿಕ್ಷಾಂ ತರ್ಪಯಾಮಿ, ವ್ಯಾಕರಣಂ ತರ್ಪಯಾಮಿ, ಛಂದಾಂಸಿ ತರ್ಪಯಾಮಿ, ನಿರುಕ್ತಂ ತರ್ಪಯಾಮಿ, ಜ್ಯೋತಿಷಂ ತರ್ಪಯಾಮಿ, ಕಲ್ಪಂ ತರ್ಪಯಾಮಿ. ಹೀಗೆ ತರ್ಪಣ. ಆ ಬಳಿಕ ಮತ್ತೆ ಪುನಃ ಇತಿಹಾಸಾನ್ ತರ್ಪಯಾಮಿ, ಇತಿಹಾಸಾನ್ ಕ್ರತೂನಪಿ, ಕ್ರತೂನ್ ತರ್ಪಯಾಮಿ. ಪುರಾಣಾನಿ ಚ ಸರ್ವಾಣಿ, ಎಲ್ಲ ಪುರಾಣಗಳು. ಭವಿಷ್ಯ ಪುರಾಣಂ ತರ್ಪಯಾಮಿ, ಆನಂತರ ಭಾಗವತಂ ತರ್ಪಯಾಮಿ, ಮಾರ್ಕಂಡೇಯಂ ತರ್ಪಯಾಮಿ, ಮತ್ಸ್ಯಂ ತರ್ಪಯಾಮಿ. ಹೀಗೆ ಕೊಡ್ತಾ 18 ಪುರಾಣಗಳಿಗೂ ತರ್ಪಣ ಕೊಡ್ಲಿಕ್ಕೆ. ಪುರಾಣಾನಿ ಚ ಸರ್ವಾಣಿ, ಸರ್ವಾಣಿ ಪುರಾಣಾನಿ ತರ್ಪಯಾಮಿ ಹೇಳುವುದಲ್ಲ. ಯಾಕೆ ಕೃಷ್ಣ ಹೇಳ್ತಾನೆ ಪ್ರತ್ಯೇಕಂ ತೃಪ್ಯತಾಮಿತಿ, ಪ್ರತಿಯೊಂದಕ್ಕೂ ಕೊಡು ಮಾರಾಯ ಅಂತ. ಭೂತಗ್ರಾಮಾನ್ನ ತರ್ಪಯಾಮಿ, ಭೂತಾನಿ ತರ್ಪಯಾಮಿ, ಸರಿತಃ ತರ್ಪಯಾಮಿ. ಸರಿತುಗಳು ಅಂದ್ರೆ ಸರೋವರಗಳು. ಸಾಗರಾನ ತರ್ಪಯಾಮಿ, ಸರಿತುಗಳು ಅಂದ್ರೆ ಹರಿದಾಡತಕ್ಕ ನದಿಗಳು. ಹೌದು, ಹೆಸರು ಬರ್ತಾ ಇದ್ರೆ ನದಿಗಳ ಹೆಸರು ಹೇಳಿಕೊಡಿ. ಸಾಗರಾನ ತರ್ಪಯಾಮಿ, ಸಾಗರಗಳು ಸುಮಾರುಂಟು, ಪೂರ್ವ ಪಶ್ಚಿಮಾದಿಗಳು, ಅವುಗಳಿಗೆ ತರ್ಪಣ. ಆನಂತರ ಶೈಲಾನ್ ತರ್ಪಯಾಮಿ, ಪರ್ವತಗಳಿಗೆ ಹೆಸರು ಗೊತ್ತಿದ್ರೆ ಪರ್ವತಗಳ ಹೆಸರಾಗಿ. ಹಿಮಾಲಯನ್ ತರ್ಪಯಾಮಿ, ಮೇರುನ್ ತರ್ಪಯಾಮಿ, ವಿಂಧ್ಯನ್ ತರ್ಪಯಾಮಿ, ಮಹೇಂದ್ರನಾಭೇ ಹಾಕಿ. ಶೈಲಾನ್ ತರ್ಪಯಾಮಿ, ಶೈಲಸ್ಥಿತಾನ ದೇವಾನ್ ತರ್ಪಯಾಮಿ. ಕೆಲವು ಶಿಲೆ ಪರ್ವತಗಳಲ್ಲಿ ಇರುತ್ತೆ, ದೇವತೆಗಳ ಹೆಸರು ಇರ್ತದೆ, ಅವರಿಗೆ ಕೊಡಿ. ಓಷಧಿ ತರ್ಪಯಾಮಿ, ಯಾರ ಜೊತೆಯಲ್ಲಿ ಔಷಧಿಗಳು. ಸ ವನಸ್ಪತಿ, ಅದನ್ನು ವನಸ್ಪತಿ ತರ್ಪಯಾಮಿ, ಔಷಧಿ ತರ್ಪಯಾಮಿ. ಹೀಗೆ ಉಪವೀತದಲ್ಲಿ ತರ್ಪಣ ಕೊಡ್ಲಿಕ್ಕೆ ಇರತಕ್ಕ ಸಂಗತಿಗಳ ಬಗ್ಗೆ ಒಂದಿಷ್ಟು ಕೃಷ್ಣ ಹೇಳುತ್ತಾನೆ. ಮಧ್ಯದಲ್ಲಿ ಋತುವನ್ನು ತರ್ಪಯಾಮಿ, ಸಂವತ್ಸರಂ ತರ್ಪಯಾಮಿ, ಕಲಾ ಕಾಷ್ಟಾತ್ಮಕಂ ತರ್ಪಯಾಮಿ ಹೇಳ್ತಾನೆ. ಕುಲಾನಿ ಅಪ್ಸರಸಾಂತತ ಅಂತಾನೆ. ಅಪ್ಸರಸಾಂ ಕುಲಾನಿ ತರ್ಪಯಾಮಿ. ಋತುಗಳಲ್ಲಿ ವಸಂತ ತರ್ಪಯಾಮಿ, ಗ್ರೀಷ್ಮಂ ತರ್ಪಯಾಮಿ, ಹೇಮಂತಂ ತರ್ಪಯಾಮಿ, ಶಿಶಿರಂ ತರ್ಪಯಾಮಿ, ಮಧ್ಯದಲ್ಲಿ ವರ್ಷಂ ತರ್ಪಯಾಮಿ. ಶಿಶಿರನ್ ಎಲ್ಲ ಇವರಿಗೆಲ್ಲ ಋತುಗಳಿಗೆ. ಮತ್ತೆ ಸಂವತ್ಸರಂ ತರ್ಪಯಾಮಿ, ಸಂವತ್ಸರಗಳು ಗೊತ್ತಿದ್ರೆ 60 ಹೇಳಿಕೊಡಿ ತರ್ಪಣ. ಕಲಾ ಕಾಷ್ಟಾಧಿಕಂ, ಇನ್ನು ಮುಹೂರ್ತಗಳು, ಕಲಾ ಕಾಷ್ಟ ದೊಡ್ಡದಾಗ್ತಾ ಬರ್ತದೆ. ದಿನ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲಕ್ಕೂ ಕೊಡಿ. ಭೂತಗ್ರಾಮಾನ್ ಎಲ್ಲ ಇವರಿಗೆಲ್ಲ ಕೊಡ್ಲಿಕ್ಕೆ ಉಂಟು ಅಂತ ಹೇಳಿ ಇಷ್ಟೆಲ್ಲ ದೇವ ತರ್ಪಣಗಳನ್ನು ಹೇಳಿ, ಇನ್ನು ಮುಂದಿನ ತರ್ಪಣದಲ್ಲಿ ಉಪವೀತದ ಬಳಕೆ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಮುಂದೆ ಕೃಷ್ಣ ತರ್ಪಣವನ್ನು ಬಣ್ಣಿಸ್ತಾನೆ. ಮತ್ತೆ ಮುಂದಿನ ಜಪವನ್ನು ಮತ್ತೆ ತರ್ಪಣ ಕೊಡುವ ಸೇರುವ ಚಿಂತನೆಗಳೊಂದಿಗೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.